श्री सच्चिदानंद सद्गुरु साईनाथ महाराज की जय। आरती साई बाबा सौख्यदाता जीवा चरण रजतरी द्यावा दासा विसावा भक्ता विसावा। आरती साई बाबा स्वस्वरूपी राधे तंग मुमुक्षु जनादारी निज डोरा श्रीरंग डोरा श्रीरंग। आरती साई बाबा जय। ಎಂಥ ತಪ್ಪು ಮೂರ್ಖತನ ಅಂತ ಹೇಳಿದ್ರೆ, ಕೆಟ್ಟ ಯೋಚನೆಗಳನ್ನು ಎಲ್ಲಿ ನಾವು ಒಳಗೆ ಬಿಟ್ಕೋತೀವಿ ಅದು ತನ್ನ ಕೆಟ್ಟ ಪರಿಣಾಮವನ್ನ ನಮ್ಮ ಮೇಲೆ ಖಂಡಿತವಾಗಿ ಬಿಟ್ಟು ಹೋಗುತ್ತೆ. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜಯ। ಆರತಿ ಸಾಯಿ ಬಾಬಾ ಸೌಖ್ಯದಾತಾ जीवा चरण रजतरी द्यावा दासा विसावा भक्ता विसावा। आरती साई बाबा जानुनी आनंद स्वस्वरूपी राधे तंग मुमुक्षु जनादारी निज डोरा श्रीरंग डोरा श्रीरंग। आरती साई बाबा जय। ಎಂಥ ತಪ್ಪು ಮೂರ್ಖತನ ಅಂತ ಹೇಳಿದ್ರೆ, ಕೆಟ್ಟ ಯೋಚನೆಗಳನ್ನು ಎಲ್ಲಿ ನಾವು ಒಳಗೆ ಬಿಟ್ಕೋತೀವಿ ಅದು ತನ್ನ ಕೆಟ್ಟ ಪರಿಣಾಮವನ್ನ ನಮ್ಮ ಮೇಲೆ ಖಂಡಿತವಾಗಿ ಬಿಟ್ಟು ಹೋಗುತ್ತೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಟೆಂಪಲ್ ಆಫ್ ಸಕ್ಸಸ್ ಅಮೃತ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವೀಕ್ಷಕರೇ, ಅಮೃತ ಚಿಕಿತ್ಸೆ ಒಂದು ವಿಭಿನ್ನ ಚಿಕಿತ್ಸೆ ಅಂತ ಈಗಾಗಲೇ ಬಹುಶಃ ನಮ್ಮ ಎಲ್ಲ ಅತಿಥಿಗಳು ಯಾರು ಇಲ್ಲಿ ಅವರ ಒಂದು ಅನುಭವವನ್ನು ಚಿಕಿತ್ಸೆಯನ್ನು ಪಡೆದಾದ್ಮೇಲೆ ಯಾವ ರೀತಿ ಅವರಿಗೆ ಆರೋಗ್ಯದಲ್ಲಿ ಹಾಗೆ ಅವರ ಜೀವನದಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನು ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಜೊತೆಯಾಗಿ ಟೆಂಪಲ್ ಆಫ್ ಸಕ್ಸಸ್ನ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ 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 ಸಾಯಿದತ್ತ ರಘುನಾಥ್ ಗುರೂಜಿಯವರು ಏನು ಈ ಒಂದು ಚಿಕಿತ್ಸೆಯನ್ನು 32 ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ, ಸತತವಾಗಿ ಮಾಡ್ತಾ ಇದ್ದಾರೆ. ಜೊತೆಯಾಗಿ ವಿತ್ ಮೆಡಿಕಲ್ ಪ್ರೂಫ್ ಯಾವುದೇ ಥರದ ಕಾಯಿಲೆ ಗುಣ ಆಗಿರೋದು, ನೀವು ಏನೇ ಕಾಯಿಲೆ ತೊಗೊಂಡು ಹೋದರೂ ಸಹ ಏನು ನೀವು ರಿಪೋರ್ಟನ್ನು ತೊಗೊಂಡು ಹೋಗಿರ್ತೀರಿ, ಟ್ರೀಟ್ಮೆಂಟಿನ ನಂತರ ಅವರಲ್ಲಿ ನೀವು ಟ್ರೀಟ್ಮೆಂಟನ್ನು ಪಡೆದ ಮೇಲೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅನ್ನೋದನ್ನು ನೀವೇ ನಿಮಗೆಲ್ಲಿ ಬೇಕು ಪರೀಕ್ಷೆ ಮಾಡಿ ಆ ಒಂದು ತೊಂದರೆ ಯಾವ ಮಟ್ಟಿಗೆ ಗುಣ ಆಗಿದೆ ಅನ್ನೋದನ್ನು ನೀವೇ ಕಾಣ್ಬೋದು ಅನ್ನೋ ಒಂದು ಮಟ್ಟದಲ್ಲಿ ಅವರು ಈ ಚಿಕಿತ್ಸೆಯನ್ನು ಕೊಟ್ಟು ಎಲ್ಲ ಜನಕ್ಕೆ ಆರೋಗ್ಯವನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ 7 ಲಕ್ಷ ಮಂದಿಗೆ ಈ ಥರದ ಈ ಒಂದು ಅಮೃತ ಚಿಕಿತ್ಸೆಯನ್ನು ಕೊಟ್ಟು ಒಳ್ಳೆ ಆರೋಗ್ಯವನ್ನು ನೀಡಿದ್ದಾರೆ. ಗುರುವಾರದ ಸಭೆಯ ಬಗ್ಗೆ ನಾನು ಮಾತನಾಡೋದಾದರೆ, ಗುರುವಾರದ ಸಭೆಯಲ್ಲಿ ಅಮೃತ ಚಿಕಿತ್ಸೆ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ನಿಮ್ಮ ತೊಂದರೆಗೆ ಇಲ್ಲಿ ಪರಿಹಾರ ಸಿಗಬಹುದು, ಜೊತೆಯಾಗಿ ನೀವು ಏನು ಇವಾಗ ನಾವು ಟಿ ವಿ ನೋಡಿ ನಂಬೇಡಿ, ಹಾಗೆ ಪೂಜ್ಯ ಗುರುಜಿಯವರು ಹೇಳೋ ಹಾಗೆ ನನ್ನನ್ನು ನೀವು ನಂಬೋ ಅವಶ್ಯಕತೆ ಇಲ್ಲ, ನೀವು ಅಲ್ಲಿ ನನ್ನ ಸಭೆಗೆ ಬಂದು ಅನಂತರ ಅಲ್ಲಿ ಆಗುವ ಒಂದು ಅನುಭವಗಳ ಮೇಲೆ ನೀವು ಏನು ಅಂತ ನಿರ್ಧಾರ ಮಾಡ್ಬೋದು ಅಂತ ತಿಳಿಸ್ತಾರೆ. ಗುರುವಾರದ ವಿಶೇಷತೆ ಒಂದಿಷ್ಟು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಗುರುವಾರದ ಸಭೆಯಲ್ಲಿ ಮೊದಲನೇದಾಗಿ ಅಮೃತ ಚಿಕಿತ್ಸೆ ಯಾವ ಥರದ ಚಿಕಿತ್ಸೆ, ಯಾಕೆ ಅಂದರೆ ಒಂದು ಔಷಧಿ ಮಾತ್ರ ಇಲ್ಲದೆ ಕಾಯಿಲೆಗಳನ್ನು ಗುಣ ಮಾಡ್ತಾರೆ ಅಂದರೆ ಈಗಿನ ಲೆಕ್ಕಕ್ಕೆ ನಾವು ಅದನ್ನು ಊಹೆ ಸಹ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸಮಯದಲ್ಲಿ ಈ ರೀತಿಯಾದ ಒಂದು ಚಿಕಿತ್ಸೆಯನ್ನು ಇದೆ ಅಂತ ಊಹೆ ಮಾಡೋದು ತುಂಬಾ ಕಷ್ಟನೇ. ಬಟ್ ಯಾವ ರೀತಿ ಈ ಚಿಕಿತ್ಸೆ ನಡೆಯುತ್ತೆ, ಮನೆಯಲ್ಲಿ ನಾವು ಕೂತ್ಕೊಂಡು ಏನಿರ್ಬೋದು, ಏನು ಕೊಟ್ಟು ಗುಣ ಮಾಡ್ತಾರೆ, ಯಾಕೆಂದರೆ ನಮ್ಮ ಸ್ವಭಾವ ಈಗ ಹೇಗಿದೆ ಅಂದರೆ ಏನಾದ್ರು ಕೊಟ್ಟರೆ ದೇಹಕ್ಕೆ ನಮ್ಮ ಕಾಯಿಲೆ ಗುಣ ಆಗತ್ತೆ ಅನ್ನೋ ಯೋಚನೆ ನಮ್ಮದು. ಸೊ ಅಂಥ ಸಮಯದಲ್ಲಿ ಏನು ಕೊಡದಲೇ ಯಾವ ರೀತಿ ನಮ್ಮ ಕಾಯಿಲೆಗಳನ್ನು ಗುಣ ಮಾಡ್ತಾರೆ, ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗಿರುವಂಥ ಈ ರೀತಿ ಕಾಯಿಲೆಗಳಿಗೆ ಪರಿಹಾರ ಹೇಗೆ ಕೊಡ್ತಾರೆ, ಹೇಗೆ ನಮ್ಮ ಜೀವನವನ್ನು ಯಾವ ರೀತಿ ಬದಲಾಯಿಸಬೇಕು ಅಂತ ತಿಳಿಸ್ಕೊಡ್ತಾರೆ, ಈ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಈ ಉಚಿತ ಸಭೆಯಲ್ಲಿ ಸಿಗತ್ತೆ. ಪ್ರತಿ ಗುರುವಾರ ಸಹ ಇದನ್ನ ಅಟೆಂಡ್ ಮಾಡ್ಕೋಬಹುದು. ಒಂದೇ ಗುರುವಾರ ಅಟೆಂಡ್ ಮಾಡಬೇಕು ಅನ್ನೋ ಖಂಡಿತ ಒಂದು ರೂಲ್ಸ್ ಇಲ್ಲ.
ಜೊತೆಯಾಗಿ ಯಾವುದೇ ಅಪಾಯಿಂಟ್ಮೆಂಟಿನ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾರೆ. ಜೊತೆಯಾಗಿ ಇನ್ನೊಂದು ಮುಖ್ಯ ಇಲ್ಲಿ ಪಾಯಿಂಟ್ ಏನಂತಂದ್ರೆ, ನಮಗೆ ಕಾಯಿಲೆ ಇದೆಯೋ ಇಲ್ವೋ ಈ ಗುರುವಾರದ ಸಭೆಯನ್ನು ಅಟೆಂಡ್ ಮಾಡ್ಕೋಬಹುದು. ಕಾಯಿಲೆ ಇದ್ದವರೇ ಬರಬೇಕು ಅನ್ನೋ ರೂಲ್ಸು ಇಲ್ಲ. ಜೊತೆಯಾಗಿ ಇನ್ನು ಮುಂದೆ ನಮಗೆ ಕಾಯಿಲೆ ಬರಬಾರ್ದು ಅನ್ನೋ ಏನು ಯೋಚನೆ ನಮ್ಮಲ್ಲಿ ಇರುತ್ತೆ, ನಮ್ಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ಅನ್ನೋ ಏನು ನಮಗೆ ಒಂದು ಆಸೆ ಇರುತ್ತೆ ಒಬ್ಬ ಮನುಷ್ಯನಿಗೆ. ಅದೇ ರೀತಿಯಾಗಿ ಹೇಗೆ ನಾವು ಜೀವನವನ್ನು ಮಾಡಬೇಕು, ನಮ್ಮತ್ತ ಯಾವುದೇ ಒಂದು ಕಾಯಿಲೆ ಬರದರ ಹಾಗೆ ನೋಡ್ಕೊಳ್ಳೋದು ಯಾವ ರೀತಿ ಅನ್ನೋದು ಈ ಅಮೃತ ಚಿಕಿತ್ಸೆ ನಿಮಗೆ ಈ ಒಂದು ಮಾರ್ಗ ಸಹ ತೋರಿಸ್ಕೊಡತ್ತೆ. ಸೊ ಈ ಎಲ್ಲದರ ಮಾಹಿತಿ ಜೊತೆಯಾಗಿ ಏನು ಒಂದು ದಿನದ ಕಾರ್ಯಕ್ರಮ, ಇಷ್ಟಸಿದ್ಧಿ ಕಾರ್ಯಕ್ರಮ ಅಂತ ಪೂಜ್ಯ ಗುರುಜಿಯವರು ಹೇಳ್ತಾರೆ. ಎಷ್ಟೋ ಜನ ಈ ಕಾರ್ಯಕ್ರಮನ ಅಟೆಂಡ್ ಮಾಡಿಕೊಂಡು ಅವರ ಜೀವನ ಶೈಲಿ, ಯೋಚನಾ ಶೈಲಿ, ಅವರ ಆಹಾರ ಶೈಲಿ ಜೊತೆಯಾಗಿ ಅವರ ಆರೋಗ್ಯವನ್ನು ಪೂರ್ಣವಾಗಿ ಇಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ. ಎಷ್ಟೋ ಜನ ಅತಿಥಿಯಾಗಿ ಬಂದು ನಿಮ್ಮ ಜೊತೆಗೆ ಈ ಒಂದು ಅವರ ಒಂದು ಅನುಭವವನ್ನು ಈ ಮೂಲಕ ಯಾವ ರೀತಿ ಅವ್ರಿಗೆ ಸಿಕ್ಕಿದೆ ಅನ್ನೋದನ್ನು ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾರಿಗೆ ಇಷ್ಟಸಿದ್ಧಿ ಅಟೆಂಡ್ ಮಾಡೋ ಆಸಕ್ತಿ ಇದೆ, ಜೊತೆಯಾಗಿ ಏನು ಅಮೃತ ಚಿಕಿತ್ಸೆಯನ್ನು ನೀವು ಕಲಿಬೇಕು ಅನ್ನೋರು ಖಂಡಿತ ಇದಕ್ಕೂ ಸಹ ತೆರೆದ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಪೂಜ್ಯ ಗುರುಜಿಯವರು. ಈ ಒಂದು ವಿದ್ಯೆಯನ್ನು ನನಗೆ ಸೀಮಿತವಾಗಿರಲಿ ಅಂತ ಇಟ್ಕೊಳ್ಳದೆ ಎಲ್ಲರಿಗೂ ಇದನ್ನು ತಿಳಿಸ್ಕೊಟ್ಟು ಇನ್ನಿಷ್ಟು ಜನಕ್ಕೆ ಆ ಮೂಲಕ ಆರೋಗ್ಯ ಸಿಗಲಿ ಅನ್ನೋದೇ ಪೂಜ್ಯ ಗುರುಜಿಯವರ ಮಹದಾಶಯ. ಸೊ ಇಂಥ ಸಮಯದಲ್ಲಿ ಎಲ್ಲೋ ನಮಗೆ ಬಿಡುವಿದೆ, ನನಗೆ ಹೆಚ್ಚಿನ ಒಂದು ಮನಸ್ಸಿದೆ, ಸಮಾಜಕ್ಕೆ ನಾನು ಏನಾದ್ರು ಕೊಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿದ್ದರೆ ಖಂಡಿತ ಇಲ್ಲಿ ಯಾವುದೇ ಥರದ ವಿದ್ಯಾಭ್ಯಾಸದ ಇಲ್ಲಿ ಯಾವುದೇ ಒಂದು ಕೌಂಟ್ ಇಲ್ಲದೆ, ಅಂದರೆ ನಿಮ್ಮ ಮಾನವೀಯತೆ ಬಿಟ್ಟು ಇನ್ನೇನು ಬೇಡ ನನಗೆ ಅಂತ ಹೇಳ್ತಾರೆ ಪೂಜ್ಯ ಗುರುಜಿಯವರು ಈ ಒಂದು ವಿದ್ಯೆಯನ್ನು ಕಲಿಸ್ಲಿಕ್ಕಾಗಿ. ಸೊ ಯಾರೇ ಆಸಕ್ತರು ಈ ಒಂದು ಅಮೃತ ಚಿಕಿತ್ಸೆ ಕಲೀಲಿಕ್ಕಾಗಿಯೂ ಸಹ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೋಬಹುದು. ಜೊತೆಯಾಗಿ ಈ ಇಷ್ಟಸಿದ್ಧಿ ಕಾರ್ಯಕ್ರಮ ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸ್ಕೊಂಡು ನಿಮಗೆ ಒಳ್ಳೆ ಆರೋಗ್ಯವನ್ನು ನೀವು ಈ ಮೂಲಕ ಪಡ್ಕೊಳ್ಳಿ, ಒಳ್ಳೆಯ ಜೀವನ ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ನಮ್ಮ ಸಂಚಿಕೆಯನ್ನು ನಾವು ಪ್ರಾರಂಭ ಮಾಡೋಣ. ಟೆಂಪಲ್ ಆಫ್ ಸಕ್ಸಸ್ನ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ 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 ಸಾಯಿದತ್ತ ರಘುನಾಥ್ ಗುರುಜಿಯವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಗೆ ಈ ಗುರುವಾರದ ವೈಶಿಷ್ಟ್ಯತೆಯನ್ನು ಮತ್ತೊಮ್ಮೆ ಅವರಿಂದ ನಾವು ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಗುರುಜಿಯವರೇ. ಅಮೃತ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಗುರುಜಿಯವರೇ, ಈಗಾಗಲೇ ವೀಕ್ಷಕರಿಗೆ, ಎಷ್ಟೋ ಹೊಸ ವೀಕ್ಷಕರಿಗೆ ಒಂದಿಷ್ಟು ಅರ್ಧಂಬರ್ಧ ಮಾಹಿತಿ ಅಂತ ಹೇಳ್ಬೋದು. ಯಾಕೆಂದರೆ ಸಡನ್ ಆಗಿ ಕಾರ್ಯಕ್ರಮವನ್ನು ನೋಡಿದಾಗ ಮೊದಲನೇ ಯೋಚನೆ ಬರೋದೇ ಏನಿದು ಅಮೃತ ಚಿಕಿತ್ಸೆ ಅಂತ. ಸೊ ಅಂಥ ಸಮಯದಲ್ಲಿ ಎಲ್ಲೋ ನಾವು ಅದರ ಬಗ್ಗೆ ನಾವು ಮಾತಾಡದೆ ಇದ್ರೂ ಸಹ ಅವರಿಗೆ ಈ ಚಿಕಿತ್ಸೆ ಏನು ಅನ್ನೋದು ಗೊತ್ತಾಗಬೇಕು. ಹಾಗಾಗಿ ನೀವು ಹೇಗೆ ಇವಾಗ ತೆರೆದ ನಿಮ್ಮ ಈ ಒಂದು ಸಭೆಯಲ್ಲಿ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀರಿ, ಆ ಸಭೆಯಲ್ಲಿ ನಮ್ಮ ಜನಕ್ಕೆ ಏನೇನು ಸಿಗುತ್ತೆ ಅನ್ನೋದನ್ನ ಒಂದಿಷ್ಟು ಮಾಹಿತಿ ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊತೀನಿ. ಇಲ್ಲ ನೋಡಿ, ಈ ಗುರುವಾರ ನಾವು ಯಾಕೆ ಆಯೋಜನೆ ಮಾಡಿದ್ದು ಅಂತ ಹೇಳಿದ್ರೆ, ನಮ್ಮಲ್ಲಿ ತುಂಬಾ ಜನ ಬರ್ತಾರೆ, ಈ ಆಧುನಿಕತೆಗೆ ಒಗ್ಗಿ ಹೋದವರು, ಡೈಲಿ ಪೇಪರ್ ಓದೋರು, ಡೈಲಿ ಟಿವಿ ನೋಡೋರು, ವೈಜ್ಞಾನಿಕವಾಗಿ ನಾವು ಇಷ್ಟು ಬೆಳೆದಿದ್ದೀವಿ ಅಂತೇಳಿ ಸಾಧನೆ ಮಾಡೋರು. ಇಷ್ಟೆಲ್ಲ ಅವರಿಗೆ ಜ್ಞಾನ ಇರಬೇಕಾದ್ರೆ ಎಲ್ಲೋ ಒಂದ್ ಕಡೆ ಏನ್ ಅನ್ಸುತ್ತೆ ಅಂದ್ರೆ, ನಮ್ಮ ಬಗ್ಗೆ ಕೇಳಿದಾಗ, ಅಮೃತ ಚಿಕಿತ್ಸೆ ಬಗ್ಗೆ ಕೇಳಿದಾಗ, ಇದು ಕಾಯಿಲೆಗಳನ್ನ ಔಷಧಿಗಳು ಇಲ್ಲದೆ ಗುಣ ಮಾಡತ್ತೆ ಅನ್ನೋದನ್ನು ಕೇಳಿದಾಗ ಏನಾಗತ್ತೆ, ಸತ್ಯನಾ ಇದು ಸುಳ್ಳಲ್ವಾ, ಹೆಂಗ್ ಸಾಧ್ಯ? ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಯುಗದಲ್ಲಿ ಇಲ್ಲಿ ಕೂತ್ಕೊಂಡು ಯುದ್ಧ ನೋಡ್ತೀವಿ ನಾವು, ಇಲ್ಲಿ ಕೂತ್ಕೊಂಡು ಅಮೆರಿಕಾದಲ್ಲಿ ಈ ಕ್ಷಣ ನಡೆಯೋದನ್ನ ನೋಡ್ತಾ ಇದ್ದೀವಿ. ಇಂಥದನ್ನ ನೋಡಿದವರು ಈ ಕಾಲದಲ್ಲಿ ಔಷಧಿ ಇಲ್ದ್ರೆ ಹೇಗ್ರಿ ಸಾಧ್ಯ? ಈ ಪ್ರಶ್ನೆ ಸಹಜವಾಗಿ ಬರತ್ತೆ. ಯಾರೇ ಕೇಳಿದಾಗ ಬಹಳ ಬೇಡ, ನಾನೇ ಒಮ್ಮೆ ನನ್ನ ಕಾಯಿಲೆ ಬಿದ್ದಾಗ ಈ ಚಿಕಿತ್ಸೆ ಬಗ್ಗೆ ಕೇಳಿದಾಗ ನಕ್ಕು ಬಿಟ್ಟಿದ್ದೆ. ನಾನು ಇಂಥ ದೊಡ್ಡ ಆಸ್ಪತ್ರೆಗಳು, ನಾನು 4 ಕಾಯಿಲೆಯಿಂದ ಒದ್ದಾಡ್ತಿದ್ದೆ. ದೊಡ್ಡ ದೊಡ್ಡ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಡಾಕ್ಟರ್ಗಳು, ಹೆಸರಾಂತ ಫಿಸಿಷಿಯನ್ಗಳು, ಅವ್ರ ಹತ್ರ ಎಲ್ಲ ಹೋಗಿ ಫಲಿತಾಂಶ ಶೂನ್ಯ. ದುಡ್ಡು ಖರ್ಚು ಮಾಡು, ಇಲ್ಲಿ ಹೋಗು, ಅಲ್ಲೋಗು, ಸ್ಪೆಷಲಿಸ್ಟು, ಸೂಪರ್ ಸ್ಪೆಷಲಿಸ್ಟು, ಈ ಸ್ಪೆಷಲಿಸ್ಟು, ಆ ಸ್ಪೆಷಲಿಸ್ಟು, ಈ ಹಾಸ್ಪಿಟ್ಲು, ದೊಡ್ಡ ಆಸ್ಪತ್ರೆ ಎಲ್ಲ ಪೂರೈಸೋಯ್ತು. ಈ ಚಿಕಿತ್ಸೆ ಬಗ್ಗೆ ಕೇಳುವಾಗ ಇಂತಿಂತ ಹಾಸ್ಪಿಟ್ಲ್ಗಳಲ್ಲಿ ಆಗದೆ ಇರೋದು ಇದೆಂಗ್ ಸಾಧ್ಯ ಅಂತ ನಾನೇ ಯೋಚನೆ ಮಾಡಿದ್ದೆ. ಆದ್ರಿಂದ ನಾವೇನ್ ಮಾಡಿದೀವಿ, ಈಗ ನಿಮಗೆ ಏನೋ ನೋವಿದೆ, ಕಾಯಿಲೆ ಇದೆ, ತೊಂದರೆ ಇದೆ, ಮಾನಸಿಕವಾಗಿ ತೊಂದರೆ ಇದೆ, ದೈಹಿಕವಾಗಿ ತೊಂದರೆ ಇದೆ, ಆರೋಗ್ಯ ಸರಿ ಇಲ್ಲ, ಎಲ್ಲಾ ಕಡೆ ಹೋಗಿ ಒದ್ದಾಡು ವಾಪಸ್ ಬರ್ತೀರಿ.
ಮತ್ತು ಅದೇ ಮಾತ್ರೆ ಅದೇ ಇದು ಸಾಯೋವರೆಗೂ ತಿನ್ನು ಆಪ್ರೇಷನ್ನು ಇನ್ನೊಂದು ಇದೇ ಕತೆಗಳು. ಈಗಂತೂ ಏನಾಗಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು 20% ಜನ ಇವತ್ತು ನಿಯಮ ನಿಷ್ಠೆಯಿಂದ ಇರೋರಿದ್ದಾರೆ, ನಿಯತ್ತಿರೋರಿದ್ದಾರೆ. ಆದರೆ ಇವತ್ತು 80% ಅಷ್ಟು ವೈದ್ಯಕೀಯ ಇದೇನಾಗಿದೆ ಅದು ಇವತ್ತು ಕರಪ್ಟ್ ಆಗಿಬಿಟ್ಟಿದೆ, ವ್ಯವಹಾರ ಆಗಿಬಿಟ್ಟಿದೆ. ಅಲ್ಲಿ ಸೇವೆ ಅನ್ನೋದಿಲ್ಲ. ಒಂದು 20% ಜನ ಇವತ್ತಿಗೂ ಒಳ್ಳೇದು ಮಾಡಬೇಕು ಸೇವೆ ಅನ್ನೋದ್ರಲ್ಲಿ ಇದ್ದಾರೆ. ಆದರೆ ಹೆಚ್ಚಿನ ಜನ ಈ ಕರಪ್ಟ್ ಇದಕ್ಕೆ ಬಂದ್ಬಿಡ್ತಾರೆ. ಹಾಗಾಗಿ ಏನಾಗಿದೆ, ಇವತ್ತು ವೈದ್ಯಕೀಯಕ್ಕೆ ಹೋದ್ರು ಅಂತ ಹೇಳಿದ್ರೆ ಅಲ್ಲಿ ಸುಲಿಗೆ ಮುಂತಾದವು ನಡೆಯುತ್ತೆ. ಹಾಗಾಗಿ ನಾವೇನು ಯೋಚನೆ ಮಾಡಿದ್ವಿ, ಈ ಚಿಕಿತ್ಸೆ ಬಗ್ಗೆ ತಿಳ್ಕೊಬೇಕಾ? ಈಗ ನಾವೇನೋ ಟಿ ವಿನಲ್ಲಿ ಮಾತಾಡ್ತಿದ್ದೀವಿ, ಇದನ್ನ ನೋಡಿ ನಂಬೇಡಿ. ಯಾಕೆ ನಂಬ್ತೀರಾ? ನಾನು ಒಳ್ಳೆ ಮಾತುಗಾರ ಇರ್ಬೋದು, ನಂಬಬೇಡಿ. ಇಲ್ಲಿ ಯಾರನ್ನೋ ಕೂರಿಸ್ಕೊಂಡು ಮಾತಾಡ್ತೀವ, ಅದು ನೀವು ಹೇಳ್ಬೋದು ಅವ್ರಿಗೇನೋ ದುಡ್ಡು ಕೊಡ್ತೀನಿ ಎಂದಿದ್ದೀರಿ, ಮಸಾಲೆ ತಿನ್ನಿಸ್ತೀನಿ ಎಂದಿದ್ದೀರಿ, ಅದಕ್ಕೆ ಅವ್ರು ನಿಮ್ಮ ಪರವಾಗಿ ಮಾತಾಡ್ತಾರೆ ಅಂತ. ಬ್ರೋಷರ್ ಓದಿದ್ದು ನಂಬೇಡಿ, ಪೇಪರಲ್ಲಿ ಬಂದಿರೋದು ನಂಬೇಡಿ. ನೀವೇ ಪರೀಕ್ಷೆ ಮಾಡೋದು ಹೇಗೆ? ನಮ್ಮಲ್ಲಿ ಬನ್ನಿ, ಗುರುವಾರ ಬನ್ನಿ ನೀವು, ನಾವು ಈ ವಿಷಯದಲ್ಲಿ ಮಾತಾಡ್ತೀವಿ, ಚಿಕಿತ್ಸೆ ವಿಷಯದಲ್ಲಿ. ಇದಾದ ನಂತರ ನಿಮ್ಮಲ್ಲಿ ಪ್ರಶ್ನೆ ಸಂಶಯಗಳು ಇದ್ದೇ ಇರುತ್ತೆ, ಧೈರ್ಯವಾಗಿ ನಿಂತ್ಕೊಂಡು ಕೇಳಿ. ನಾವು ಬ್ರೋಷರಲ್ಲಿ ವೈಚಾರಿಕವಾಗಿ ಜಗಳವಾಡಲು ಬನ್ನಿ ಅಂತಾನೆ ಹಾಕಿದ್ದೀವಿ. ಬನ್ನಿ, ಸಂಶಯಗಳನ್ನು ಕೇಳ್ಕೊಳ್ಳಿ, ಪ್ರಶ್ನೆ ಕೇಳ್ಕೊಳ್ಳಿ, 100 ಪ್ರಶ್ನೆ ಕೇಳಿ. ಅದಾಯ್ತಾ, ಕ್ಯೂರ್ ಆದವ್ರ ಜೊತೆ ಮಾತಾಡಿ. ಅಲ್ಲಿಗೂ ಸಮಾಧಾನ ಇಲ್ವಾ? ಒಂದು ಚಿಕಿತ್ಸೆ ಕೊಡ್ತೀವಿ ಉಚಿತವಾಗಿ, ಆ ಚಿಕಿತ್ಸೆ ಪಡ್ಕೊಂಡು ನಿಮ್ಮ ಅನುಭವ ನೋಡಿ. 99% ಜನಕ್ಕೆ 1ರಿಂದ 100% ವರೆಗೆ ವಿವಿಧ ಹಂತದಲ್ಲಿ ಆ ಚಿಕಿತ್ಸೆ ಪರಿಣಾಮ ತೋರಿಸತ್ತೆ. ಅದನ್ನ ನಂಬಿ, ನಿಮ್ಮನ್ನ ನಂಬಿ, ನಮ್ಮನ್ನ ಯಾಕೆ ನಂಬ್ತೀರಾ? ಆಮೇಲೆ ಬನ್ನಿ ನಮ್ಮಲ್ಲಿ. ಇದು ಈ ಗುರುವಾರದ ಉದ್ದೇಶ. ಹಾಗಾಗಿ ನೋಡಿ, 4-5 ಗುರುವಾರಗಳು ಬಂದ್ಕೊಂಡೆ ನಮ್ಮಲ್ಲಿ ಕ್ಯೂರ್ ಆದವ್ರು ಬೇಕಾದಷ್ಟು ಜನ ಇದ್ದಾರೆ. ಗುರುವಾರ ರಿಸ್ಟ್ರಿಕ್ಷನ್ ಇಲ್ಲ, ಒಂದೇ ಗುರುವಾರ ಬರಬೇಕು ಅಂತಿಲ್ಲ, 100 ಗುರುವಾರ ಬನ್ನಿ, ನಾವೇನ್ ಬೇಡ ಅನ್ನಲ್ಲ. ಫ್ರೀ ಟ್ರೀಟ್ಮೆಂಟ್ ಇದೆ, ತಗೊಳ್ಳಿ. ಸಂಶಯ ನಿವಾರಣೆ ಮಾಡ್ಕೊಂಡ ಮೇಲೇನೆ ನಮ್ಮನ್ನ ನಂಬ್ರಿ. ಇದಕ್ಕಿನ್ನ ಪಾರದರ್ಶಕತೆ ಏನ್ ಬೇಕು ನಮ್ಮ ಬಗ್ಗೆ? ಖಂಡಿತ ಇಲ್ಲ ಗುರುಜರೇ. ಜೊತೆಗೆ ನೀವು ಹೇಳಿದಾಗೆ ನಾವು ಗಮನಿಸಬೇಕಾಗಿರೋದು, ಎಷ್ಟೋ ವರ್ಷಾನುಗಟ್ಲೆಯಿಂದ ತೊಂದರೆಯಿಂದ ನರಳ್ತಾ ಇರೋರು ಕೇವಲ ನಿಮ್ಮ ಒಂದು ಈ ಸಭೆಯನ್ನು ಅಟೆಂಡ್ ಮಾಡಿ ನಿಮಗೆ ಆ ರೀತಿಯಾದ ಒಂದು ಚಿಕಿತ್ಸೆ ನೀವು ಪಡೆದು ಎಷ್ಟೋ ವರ್ಷದ ಒಂದು ತೊಂದರೆಯನ್ನು ನೀಗಿಸ್ಕೋತಾರೆ ಅಂದರೆ ನಿಜವೂ ಊಹೆ ಮಾಡ್ಲಿಕ್ಕೂ ಅಸಾಧ್ಯ ಅಂತಾನೆ ಹೇಳ್ಬೋದು ನಾವು. 20 ವರ್ಷ 30 ವರ್ಷ ಒದ್ದಾಡಿದ ತೊಂದರೆಯಿಂದ ನಮ್ಮಲ್ಲಿ ಹೊರಗೆ ಬಂದವರು ಇದ್ದಾರೆ. 20-30 ವರ್ಷ ಒದ್ದಾಡಿದ್ದು ನೋಡಿ. ಅದು ಕೇವಲ 1-2 ಸಭೆಯಲ್ಲೇ ಗುರುಜಿಯವರೇ. ಅದೇ ಭಾರಿ ಆಶ್ಚರ್ಯ ಆಗೋದು. ಯಾಕಂದ್ರೆ ಕೆಲವೊಂದಂತೂ ನನಗೆ ನೆನಪಿದೆ. ಇವನ್ ಮೈಗ್ರೇನ್ ಪ್ರಾಬ್ಲಮ್ ಆಗಲಿ, ಇನ್ನೊಂದು ಟೀಚರ್ ಅವರು ಯಾರೋ ಒಬ್ರು ಬಂದಿದ್ರು, ಅವರ ಕಾಲಲ್ಲಿದ್ದ ಗೆಡ್ಡೆ ಗುಣ ಆಗಿದ್ದಾಗ್ಲಿ, ಎಷ್ಟೋ ವಿಷಯಗಳು. 32 ವರ್ಷ ಟೀಚರ್ ವಿಷಯ ಹೇಳಿದ್ರಲ್ಲ, ಹೇಮಾ ಅಂತ ಅವರು 32 ವರ್ಷ ಆಸ್ತಮಾ ಅನುಭವಿಸಿದವರು. 4 ತಿಂಗಳಿಗೆ ಕಂಪ್ಲೀಟ್ ಕ್ಯೂರ್ ಆಯ್ತು. ಈಗ ಅದು ನನಗಿತ್ತ ಅನ್ನೋದನ್ನೇ ಮರ್ತು ಹೋಗಿದ್ದಾರೆ ಅವರು, ಅಷ್ಟು ಚೆನ್ನಾಗಿದ್ದಾರೆ. ಇರೋದನ್ನ ನೋಡಿ, ಫ್ಯಾಕ್ಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಾವ್ ಏನಾಗತ್ತೆ, ಬಂದು ಪ್ರತಿಯೊಬ್ಬರ ಹತ್ರನು ಇದು ಮಾತಾಡ್ತಾ ಕುತ್ಕೊಳಕ್ ಆಗಲ್ಲ. ಒಬ್ಬೊಬ್ರ ಹತ್ರ 200 ಜನ ಒಟ್ಟಿಗೆ ಬಂದಾಗ 100 ಜನಕ್ಕೆ ಒಟ್ಟಿಗೆ ಮಾತಾಡೋಣ ಅಲ್ವೇ? ಖಂಡಿತ. ಯಾವುದೇ ಅಪಾಯಿಂಟ್ಮೆಂಟ್ಗಳಿಲ್ಲ ಅವತ್ತು, ನೀವು ನೇರವಾಗಿ ಡೈರೆಕ್ಟ್ ಆಗಿ ಒಳಗೆ ಬರ್ಬೋದು. ಮತ್ತೆ ಸ್ಪೆಸಿಫಿಕ್ ಇಂಥ ಕಾಯಿಲೆಯವರೇ ಆ ದಿನ ಬರಬೇಕು, ಆ ರೀತಿ ಏನು ಇಲ್ಲದೆ ಇರೋದ್ರಿಂದ ಯಾವುದೇ ಕಾಯಿಲೆಯವ್ರು ಬನ್ನಿ. ಬಟ್ ಪೂರ್ಣ ಸಮಯ ಅಲ್ಲಿ ಇರಲೇಬೇಕು. ಅಲ್ಲಲ್ಲ, ಒಂದು ನೀವು ಅರ್ಧ ಗಂಟೆಗೆ ಬಂದೋದ್ರೆ ಏನ್ ಸಿಗತ್ತೆ ನಿಮ್ಗೆ? ಆ ಪರಿಪೂರ್ಣ ನೀವು 1:30 ಸಂಜೆ 7 ಗಂಟೆವರೆಗೆ ಏನೇನು ನಡೆಯುತ್ತೆ, 4 ಹಂತ ನಡೆಯುತ್ತಲ್ಲಿ. ಒಂದು ಚಿಕಿತ್ಸೆ ಬಗ್ಗೆ ನಿಮ್ಗೆ ವಿವರಗಳನ್ನು ಕೊಡ್ತೀವಿ, ಚಿಕಿತ್ಸೆಯ ಪರಾಮರ್ಶೆ ಮಾಡ್ಬೋದು, ಚಿಕಿತ್ಸೆ ಹೊಂದಿದವರೊಂದಿಗೆ ಮಾತಾಡ್ಬೋದು, ಅವರೊಟ್ಟಿಗೆ ನೀವು ಪ್ರಶ್ನೆ ಸಮಾಲೋಚನೆ ಮಾಡ್ಬೋದು, ಪ್ಲಸ್ ಚಿಕಿತ್ಸೆ ತಗೋಬಹುದು.
ಚಿಕಿತ್ಸೆ ತಗೊಂಡು ನಿಮ್ಗೆ ಏನು ಅನುಭವ ಆಗತ್ತೆ ಅದನ್ನ ನೋಡಿ. ಅಷ್ಟಾದ್ಮೇಲೂ ನಿಮ್ಗೆ ಇಷ್ಟ ಇಲ್ವಾ, ಬರಬೇಡಿ. ಓಕೆ. ಸೊ ಅಲ್ಲಿ ನಾವು ಪೂರ್ಣವಾಗಿ ನಿರ್ಧಾರ ಮಾಡ್ಬೋದು. ಅದು ನೀವು ಹೇಳಿದಾಗೆ ಪ್ರಥಮ ಗುರುವಾರದಲ್ಲಿ ನಮ್ಗೇನು ಅಷ್ಟು ಗೊತ್ತಾಗ್ಲಿಲ್ಲ ಅನ್ನೋ ಹಾಗಿದ್ರು ಮತ್ತೊಂದು ಗುರುವಾರಕ್ಕೆ ಅವಕಾಶ ಇರೋದ್ರಿಂದ ಪೂರ್ಣವಾಗಿ ನೀವು ಅದನ್ನ ನೋಡಿ ಇಲ್ಲ ಇದು ಸರಿ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಮಾತ್ರ ನೀವು ಮುಂದುವರಿರಿ ಅಂತ ಸಹ ಹೇಳಿದಿದೆ ಗುರುಜಿಯವರೇ. ಸೊ ಹಾಗಿದ್ರೆ 1:15 ಬಂದು 7:30ವರೆಗೂ ಅಟೆಂಡ್ ಮಾಡ್ಲೇಬೇಕು. ಯಾಕಂದ್ರೆ ನಿಮ್ಗೆ ಅರ್ಧಕ್ಕೆ ಎದ್ದೋದ್ರೆ ನೋಡಿ, ಅರ್ಧಕ್ಕೆ ಎದ್ದೋದ್ರೆ ನಿಮ್ಗೆ ನಮ್ ಚಿಕಿತ್ಸೆ ಸಿಗೋಲ್ಲ. ಹೌದು ನೋಡಿ, ನಿಮ್ಗೆಲ್ಲ ಕುತೂಹಲ ಇದೆ, ಔಷಧಿ ಇಲ್ಲ ಮಾತ್ರ ಇಲ್ಲ ಏನಿದು, ಸೊ ಅದೊಂದು ಚಿಕಿತ್ಸೆ ಕೊಡ್ತೀವಿ, ಅದು ನೀವು ಅನುಭವಿಸಿದಾಗ ನಿಮ್ಗೆ ಗೊತ್ತಾಗತ್ತೆ. ಎಸ್ ಹೌದು. ಏನದು, ನಾನು ಬರೀ ಬಾಯಲ್ಲಿ ಹಿಂಗ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅದು. ಸೊ ನೀವೇ ಅನುಭವಿಸಿ ಅದನ್ನ. ಪ್ರಶ್ನೆಗಳಿದೆಯಾ ಡೈರೆಕ್ಟಾಗಿ ಕೇಳಿ, ಬೈಬೇಕು ಅನ್ಸತ್ತಾ ಬೈರಿ, ಮುಚ್ಚುಮರೆ ಏನಿದೆ, ಇಲ್ಲ ಕದ್ದು ಹಿಂದೇನೋ ಮಾಡಿ ಮುಂದೇನೋ ಮಾಡೋ ಅಂಥದ್ದು ಇಲ್ವೇ ಇಲ್ವಲ್ಲ. ನೀವು ಎದುರುಗಡೆನೆ ನಡೀತೆ, ಎದುರುಗಡೆನೆ ಮಾತಾಡಿ, ಎದುರುಗಡೆನೆ ಇದ್ ಮಾಡಿ. ಚಿಕಿತ್ಸೆ ಪಡೆದವರೊಂದಿಗೆ ಸಂಭಾಷಣೆ ಮಾಡಿ, ಹೇಗ್ ಬಂದ್ರು, ಯಾಕೆ ಬಂದ್ರು, ಏನ್ ಬಂದ್ರು, ಎಷ್ಟು ದುಡ್ಡು ಕೊಟ್ರು, ಏನೇನ್ ಚಿಕಿತ್ಸೆ ತಗೊಂಡ್ರು, ನಿಜವಾಗ್ಲೂನಾ ಸುಳ್ಳ, ಅವ್ರ ಹತ್ರ ಮಾತಾಡಿ. ಒಬ್ರಲ್ಲ ಇಬ್ರಲ್ಲ, 10, 20, 50, 100 ಜನರ ಹತ್ರ ಮಾತಾಡಿ. ಇಲ್ಲ, ನಿಮ್ಮ ಚಿಕಿತ್ಸೆಯ ಮುಖ್ಯವಾದ ಭಾಗನೇ ಇದು ಹೈಲೈಟ್ ಮಾಡತ್ತೆ ಗುರುಜಿಯವರೇ. ಅಮೃತ ಚಿಕಿತ್ಸೆ ಯಾವ ರೀತಿ ಪಡೆಯೋದಿಕ್ ಬಂದ್ರೆ ನನಗೆ ಗೊತ್ತಿರೋ ಒಂದು ತೊಂದರೆ ಮಾತ್ರ ಅಲ್ಲ, ಸಾಕಷ್ಟು ತೊಂದರೆಗಳು, ನನ್ನಲ್ಲಿ ಗೊತ್ತಿಲ್ಲದೆ ಇರೋದು ಎಷ್ಟು ತೊಂದರೆಗಳಿದೆಯೋ ಅದನ್ನ ಸಹ ಅವರು ಪೂರ್ಣವಾಗಿ ಅಲ್ಲಿ ಗುಣ ಮಾಡ್ತಾರೆ ಅಂತಂದ್ರೆ ನೀವು ನಿಜವಲ್ಲ ಅದು ಇಲ್ಲಿ ತುಂಬಾನೇ ಮುಖ್ಯ ಅನ್ಸತ್ತೆ ಗುರುಜಿಯವರೇ. ಯಾಕೆಂದ್ರೆ ನಾವೀಗ ಯೂಶಲಿ ಏನ್ ನೋಡ್ತೀವಿ ಅಂದ್ರೆ ಏನೋ ಒಂದು ತೊಂದರೆಗಾಗಿ ಹೋಗ್ತೀವಿ, ಅದೇ ಕ್ಯೂರ್ ಆಗೋದು ಕಷ್ಟ. ಸೊ ಅಂಥ ಸಮಯದಲ್ಲಿ ನೀವು ದೇಹದಲ್ಲಿರೋ ಎಲ್ಲ ತೊಂದರೆಗಳಿಗೂ ನೀವು ಪರಿಹಾರ ಕೊಡ್ತೀರಾ ಅನ್ನೋ ಹಾಗಿದ್ರೆ ಆ ಚಿಕಿತ್ಸೆಯ ಒಂದು ಗುಣನೇ ಭಾರಿ ಖುಷಿ ಅನ್ಸತ್ತೆ ಗುರುಜಿಯವರೇ ನಿಜವಲ್ಲೂ. ಅದು ಇನ್ನು ಮುಂದೇನೂ ತೊಂದರೆ ಬರ್ದಿರೋ ಹಾಗೆ ನೋಡ್ಕೊಳಕ್ಕೆ ನೀವು ನೋಡಿ, ನಮ್ ಚಿಕಿತ್ಸೆಯ ಮಹತ್ವ ಏನು ಅಂದ್ರೆ ಇರೋ ಕಾಯಿಲೆ ಹೊರಟೋಗತ್ತೆ, ನಾವ್ ಹೇಳೋದನ್ನ ಕಂಟಿನ್ಯೂ ಮಾಡಿದ್ರೆ ಮುಂದೆ ಈ ಕಾಯಿಲೆ ನಿಮಗೆ ಬರೋಲ್ಲ. ಎಸ್ ಎಸ್ ಇಂಥ ಚಿಕಿತ್ಸೆ ಎಲ್ಲಿದೆ ಜಗತ್ತಲ್ಲಿ? ಖಂಡಿತ ಗುರುಜಿಯವರೇ. ಇಲ್ಲ ಹೇಳಿದ್ವಲ್ಲ, ಅದನ್ನ ಊಹೆ ಮಾಡ್ಲಿಕ್ಕೂ ಅಸಾಧ್ಯ ಅಂತಾನೆ ಹೇಳ್ಬೋದು ಈ ರೀತಿಯಾದ. ಯಾಕೆಂದ್ರೆ ಈಗಿರೋದನ್ನ ಏನೋ ಬಹುಶಃ ನಾವೆಲ್ಲೋ ಒಂದು ಹುಡುಕಾಡಿದ್ರೆ ನಮ್ಗೆ ಸಿಗುತ್ತೋ ಏನೋ, ಅಲ್ಲೂ ಕ್ಯೂರ್ ಸಿಗುತ್ತೇನೋ ಗ್ಯಾರಂಟಿ ಇಲ್ಲ ಗುರುಜಿಯವರೇ. ಬಟ್ ಇನ್ನು ಮುಂದೆ ಕಾಯಿಲೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದು ಯಾವುದೇ ಪದ್ಧತಿ ಇಲ್ಲ ಗುರುಜಿಯವರೇ. ನಾವಾಗೆ ಕಾಪಾಡ್ಕೋಬೋದೇ ಬಿಟ್ರೆ ಅದು ನೈಸರ್ಗಿಕವಾಗಿ ಅದೇನ್ ಸಾಧ್ಯನೋ ಅದೇನ್ ಗೊತ್ತಿದೆಯೋ ಅಲ್ಪ ಸ್ವಲ್ಪ ಆ ಮೂಲಕ ಏನಾದ್ರು ಸಾಧ್ಯನೋ ಏನೋ. ಯಾಕೆಂದ್ರೆ ನಾವು ಅಜ್ಞಾನದಿಂದ ಜಾಸ್ತಿ ಬಳಲ್ತಾ ಇದೀವಿ ಅನಾರೋಗ್ಯಕ್ಕೆ. ಆರೋಗ್ಯದ ಬಗ್ಗೆ ನಮ್ಗೆ ಸ್ಪಷ್ಟವಾದ ಕಲ್ಪನೆ ಇಲ್ವೇ ಇಲ್ಲ. ನಾವು ಇವತ್ತಿಗೂ ಆರೋಗ್ಯವನ್ನ ಅಲೋಪತಿಯ ಅಳತೆಯಿಂದ ತೂಕ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಮೂರ್ಖತನ ಅದು. ಈ ಆರೋಗ್ಯ ಸೂತ್ರ ಅತ್ಯಂತ ಪ್ರಥಮವಾಗಿ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದವ್ರು ನಾವು ಭಾರತೀಯರು. ನಮ್ಮ ಆಯುರ್ವೇದಕ್ಕೆ ಸುಮಾರು 5,000 ವರ್ಷದ ಇತಿಹಾಸ ಇದೆ. ಈ ಅಮೃತ ಚಿಕಿತ್ಸೆ ಅದಕ್ಕಿನ್ನ ಪುರಾತನವಾದದ್ದು ಭಾರತೀಯ ಜ್ಞಾನ. ನೀವು ಯಾವುದೇ ಔಷಧಿ ಮಾತ್ರ ಇಲ್ಲದೆ ಆರಾಮಾಗಿ ಬದುಕಬಹುದು. ನಾನು ನೋಡಿ, ಇದು ನನ್ನ 33ನೇ ವರ್ಷ, 32 ವರ್ಷ ಯಾವುದೇ ಔಷಧಿ ಮಾತ್ರ ಇಲ್ಲದೆ ಬದುಕಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಇದಕ್ಕಿನ್ನ ಏನ್ ಬೇಕು? ನಂಗೆ ಗೊತ್ತಿದೆ ಸಾವು ಗ್ಯಾರಂಟಿನೇ, ಬಟ್ ಸಾಯೋ ಕ್ಷಣದವರೆಗೆ ಆರೋಗ್ಯವಾಗಿರ್ತೀನಿ ಅನ್ನೋದು ಗ್ಯಾರಂಟಿ ಗೊತ್ತು ನನಗೆ. ಓಕೆ ಗುರುಜಿಯವರೇ, ಇಲ್ಲ ನಿಜವಾಗ್ಲೂ ಖುಷಿ ಕೊಡ್ತಾ ಇದೆ. ಯಾಕೆಂದ್ರೆ ಈಗ ಎಲ್ಲರ ಆಶಯ ಒಂದೇ ಗುರುಜಿಯವರೇ, ಎಲ್ಲೋ ಹಾಸಿಗೆ ಮೇಲೆ ಬಿದ್ದು ನಾವು ಹೋಗಬಾರ್ದು, ಎಲ್ಲೋ ಒದ್ದಾಡಬಾರ್ದು, ನಾವು ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಅನ್ನೋದೇ ನಮಗೆ ಇಲ್ಲಿ ತುಂಬ ಮುಖ್ಯವಾಗಿ ಯಾವುದೇ ಒಬ್ಬ ಮನುಷ್ಯನಿಗಿರುವಂಥ ಆಸೆ. ಸೊ ಅಂಥ ಸಮಯದಲ್ಲಿ ಈ ರೀತಿಯಾದ ನಿಮ್ಮ ಚಿಕಿತ್ಸೆ ಇಷ್ಟೊಳ್ಳೆ, ಯಾಕೆಂದರೆ ಈಗಿನ ಯೋಚನಾ ಶೈಲಿಗೆ, ಈಗಿನ ಆಹಾರ ಶೈಲಿಗೆ, ಈಗಿನ ಜೀವನ ಶೈಲಿಗೆ ನಾವು ಕಂಪೇರ್ ಮಾಡಿ ನಮ್ಮನ್ನು ನಾವು ಹೋಲಿಸ್ಕೊಂಡ್ರೆ, ಅಥವಾ ಅದನ್ನು ನಾವು ಏನು ತಗೊಂಡು ನಾವೀಗ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಅದನ್ನು ನೋಡಿದ್ರೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತಲೇ ಅನಿಸುತ್ತೆ. ಯಾಕೆಂದರೆ ಯಾವುದೇ ಒಂದು ಸಾಮಗ್ರಿ ನಮಗೆ ಸಿಗೋದನ್ನು ಸೇಫ್ ಇಲ್ಲ ಈಗ. ಸೊ ಅಂಥ ಸಮಯದಲ್ಲಿ ನೀವು ಹೇಳಿದಾಗೆ ಈ ರೀತಿಯಾದ ಒಂದು ಚಿಕಿತ್ಸೆ ನೀವು ಕೊಡೋದ್ರಿಂದ ಆ ಥರದ ಒಂದು ತೊಂದರೆಗಳು ನಮಗೆ ತೊಂದರೆ ಕೊಡದೇ ಇರೋ ಹಾಗೆ ಯಾವ ರೀತಿ ನಾವು ಕಾಪಾಡ್ಕೋಬೇಕು ಅನ್ನೋದನ್ನ ತಾವಿಲ್ಲಿ ತಿಳಿಸ್ಕೊಡ್ತೀರಿ ಗುರುಜಿಯವರೇ. ಬಹಳ ಖುಷಿ ಆಗ್ತಾ ಇದೆ. ಒಂದು ಜೊತೆಯಾಗಿ ಈಗ ಒಂದು ವಿರಾಮ ತಗೊಳ್ಳೋ ಸಮಯ ಆಗಿದೆ ಗುರುಜಿಯವರೇ. ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ಅತಿಥಿ ನಮ್ಮ ಜೊತೆಗಿರ್ತಾರೆ, ಎಲ್ಲೂ ಹೋಗಬೇಡಿ. ಅವರ ಅಭಿಪ್ರಾಯ ಅವರಿಂದ ಕೇಳಿ ತಿಳ್ಕೊಳ್ಳೋಣ.
श्री सच्चिदानंद सद्गुरु साईनाथ महाराज की जय। भारती साई बाबा सौख्यदाता जीवा चरण रजतरी द्यावा दासा विसावा भक्ता विसावा। भारती साई बाबा स्वस्वरूपी आहे तंग मुमुक्ष जनादारी निज डोळा श्रीरंग डोळा श्रीरंग। आरती साई बाबा जय। ನಾವು 98 ಎಂಥ ತಪ್ಪು ಮೂರ್ಖತನ ಅಂತ ಹೇಳಿದ್ರೆ, ಕೆಟ್ಟ ಯೋಚನೆಗಳನ್ನು ಎಲ್ಲಿ ನಾವು ಒಳಗೆ ಬಿಟ್ಕೊಳ್ತೀವಿ ಅದು ತನ್ನ ಕೆಟ್ಟ ಪರಿಣಾಮವನ್ನ ನಮ್ಮ ಮೇಲೆ ಖಂಡಿತವಾಗಿ ಬಿಟ್ಟು ಹೋಗುತ್ತೆ. श्री सच्चिदानंद सद्गुरु साईनाथ महाराज की जय। भारती साई बाबा सौख्यदाता जीवा चरण रजतरी द्यावा दासा विसावा भक्ता विसावा। भारती साई बाबा स्वस्वरूपी आहे तंग मुमुक्ष जनादारी निज डोळा श्रीरंग डोळा श्रीरंग। आरती साई बाबा जय। ನಾವು 98 ಎಂಥ ತಪ್ಪು ಮೂರ್ಖತನ ಅಂತ ಹೇಳಿದ್ರೆ, ಕೆಟ್ಟ ಯೋಚನೆಗಳನ್ನು ಎಲ್ಲಿ ನಾವು ಒಳಗೆ ಬಿಟ್ಕೊಳ್ತೀವಿ ಅದು ತನ್ನ ಕೆಟ್ಟ ಪರಿಣಾಮವನ್ನ ನಮ್ಮ ಮೇಲೆ ಖಂಡಿತವಾಗಿ ಬಿಟ್ಟು ಹೋಗುತ್ತೆ. ವಿರಾಮ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇಂದಿನ ಅತಿಥಿ ನಮ್ಮ ಜೊತೆಗಿದ್ದಾರೆ. ಅವರ ಪರಿಚಯ ಮಾಡ್ಕೊಳ್ತಾ ಅವರಿಗೆ ಅಮೃತ ಚಿಕಿತ್ಸೆ ಯಾವ ರೀತಿ ಒಂದು ಒಳ್ಳೆಯದು ಪಡೆದಿದ್ದಾರೆ ಆ ಮೂಲಕ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಮೊದಲನೇದಾಗಿ ನಮ್ಮ ವೀಕ್ಷಕರ ಪರವಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಅಮೃತ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಶಶಿಕಲಾ ಅಂದ್ಬಿಟ್ಟು. ಓಕೆ, ಏನು ಮಾಡ್ಕೊಂಡಿದ್ದೀರಿ ತಾವು? ನಾನು ಹೌಸ್ ವೈಫ್. ಓಕೆ, ಮೊದಲೇನಾದ್ರು ವರ್ಕ್ ಮಾಡ್ತಿದ್ರಾ? ಮೊದಲನೇ ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾಯಿದ್ದೆ. ನಾನು ಲಯನ್ಸ್ ಕ್ಲಬ್ಬಲ್ಲಿ ಮೆಂಬರ್ ಆಗಿ ಪ್ರೆಸಿಡೆಂಟ್ ಆಗಿದೆ, ಸೆಕ್ರೆಟ್ರಿ ಆಗಿ ಪೋಸ್ಟ್ ತೊಗೊಂಡು ಮಾಡ್ತಾಯಿದ್ದೀನಿ. ನಾವು 10 ವರ್ಷದಿಂದ ಲಯನ್ಸ್ ಕ್ಲಬ್ಬಲ್ಲಿ ಈಗಲೂ ನಾನು ಸರ್ವಿಸ್ ಮಾಡ್ತಾಯಿದ್ದೀನಿ. ಓಕೆ 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 ಮೇಡಮ್, ಮೊದಲನೇದಾಗಿ ನಿಮಗೆ ಏನು ಆರೋಗ್ಯದಲ್ಲಿ ಸಮಸ್ಯೆ ಇತ್ತಾ ಅಥವಾ ಏನು ನೀವು ಅನುಭವಿಸಿದ್ದೀರಿ ಅನ್ನೋದನ್ನು ತಿಳಿಸ್ತಾ ಆಮೇಲೆ ನೀವು ಅಮೃತ ಚಿಕಿತ್ಸೆನ ಪಡೆದ ಮೇಲೆ ಏನಾಯಿತು ಅನ್ನೋದನ್ನು ತಿಳಿಸ್ಕೊಡಿ. ನಾನು ಫಸ್ಟ್ ನನಗೆ ಏನಾಯ್ತು ಅಂದರೆ ಕಾಲು ನೋವು ಸ್ಟಾರ್ಟ್ ಆಯಿತು. ಫಸ್ಟು ಮಂಡಿ ನೋವು ಸ್ವಲ್ಪ ಬಂತು, ಹಾಗೆ ಹೋಯಿತು, ಮತ್ತೆ ಬರೋದು ಹೋಗೋದು. ಆಮೇಲೆ ತುಂಬ ಜಾಸ್ತಿ ಆಯಿತು. ಮಂಡಿ ಅಂದರೆ ನೋವು ತಡೆಯೋಕ್ಕೆ ಆಗಲಿಲ್ಲ. ಒಂದು ಹೆಜ್ಜೆ ಇಡೋಕ್ಕಾಗ್ತಲ್ಲ, ಯಾಕಂದರೆ ಒಂಥರ ತಳ್ಕೊಂಡು ಹೋಗ್ಬೇಕಾಯ್ತು. ನಂಗೆ ಆ ನೋವು ತಡೆಯೋಕ್ಕಾಗದೆ ಎಷ್ಟೋ ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರ ಎಲ್ಲ ಹೋದೆ. ಮೂಳೆ ಡಾಕ್ಟರ್ ಹತ್ರ ಹೋದೆ. ಅವರೆಲ್ಲ ಟೆಸ್ಟ್ ಮಾಡಿದ್ರು, ಸ್ಕ್ಯಾನಿಂಗ್ ಮಾಡಿದ್ರು. ಬಿ ಪಿ ಇದೆಯಾ? ಆ್ಯಕ್ಚುಲಿ ನನಗೆ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ. ಅವರು ಕಾಲು ಸ್ವೆಲ್ಲಿಂಗ್ ಬಂದಿದ್ದು ನೋಡಿ, ನಿಮಗೆ ಬಿ ಪಿ ಇದೆ, ಶುಗರ್ ಇದೆ ಅಂತ ಎಲ್ಲ ಹೇಳಿದರು. ಆಮೇಲೆ ಇಲ್ಲ, ನಾ ಟೆಸ್ಟ್ ಮಾಡಿಸ್ಕೊಂಡು ಎಲ್ಲ ತೋರಿಸಿದ್ದಕ್ಕೆ, ರಿಪೋರ್ಟೆಲ್ಲ ತೋರಿಸಿದ್ದಕ್ಕೆ ಅವ್ರಿಗೆ ಏನೂ ಗೊತ್ತಾಗಿಲ್ಲ. ಏನಕ್ಕೆ ಇಷ್ಟು ಪೇಯ್ನ್, ಇಷ್ಟೇ ಸ್ವೆಲ್ಲಿಂಗ್ ಆಗಿದೆ ಅಂತ ಅವ್ರಿಗೂ ಗೊತ್ತಾಗಲಿಲ್ಲ. ಆಮೇಲೆ ಏನು ಮಾಡಿ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಅವ್ರು ಹೇಳಿದ್ರು, ಒಂದು ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಒಂದು 10-13 ಟ್ಯಾಬ್ಲೆಟ್ ಬರ್ಕೊಟ್ರು ಫಸ್ಟ್. ಅವ್ರು ಏನಂದ್ರು ಅಂದರೆ, ಟ್ಯಾಬ್ಲೆಟ್ ನೀವು ಪೇಯ್ನ್ ಇದ್ದರೆ ಮಾತ್ರ ತೊಗೊಬೇಕು, ಇಲ್ಲಾಂದರೆ ಕಿಡ್ನಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ನಾನು ಏನು ಮಾಡೋದಪ್ಪ, ಕಿಡ್ನಿ ಎಫೆಕ್ಟ್ ಆಗೋದು ತೊಗೊಳೋದಪ್ಪ, ಯಾಕಂದರೆ ಪೇಯ್ನ್ ತುಂಬ ಇರುತ್ತೆ, ಪೇಯ್ನ್ ಯಾವಾಗಲೂ ಇದ್ದೇ ಇರುತ್ತೆ, ತೊಗೊಂಡಾಗ ಮಾತ್ರ ರಿಲೀಫ್ ಆಗುತ್ತೆ, ಮತ್ತೆ ನೆಕ್ಸ್ಟ್ ಡೇ ಅದೇ ಪ್ರಾಬ್ಲಮ್ಮು. ಓಕೆ, ಮತ್ತೆ ನನಗೆ ಅವ್ರು ಹೆದರಿಸ್ಬಿಟ್ಟಿದ್ರು, ಯಾಕಂದರೆ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ತುಂಬ ಟ್ಯಾಬ್ಲೆಟ್ ತೊಗೊಂಡ್ರೆ ಅಂತ. ಏನು ಮಾಡೋದು ಅಂತ ನನಗೆ ಅದೇ ಒಂದು ಥಿಂಕ್ ಆಗ್ತಾಯಿತ್ತು. ಕಿಡ್ನಿನೂ ಇಂಪಾರ್ಟೆಂಟ್ ಅಲ್ವಾ ಅಂದ್ಬಿಟ್ಟು ನಾನೇನು ಮಾಡಿದೆ, ಎಷ್ಟೋ ಟ್ಯಾಬ್ಲೆಟ್ ತೊಗೊಂಡೆ, ಹಾಗೇ ಇದೆ. ಏನು ಮಾಡೋದು, ಮತ್ತೆ ಟ್ಯಾಬ್ಲೆಟ್ ಎಲ್ಲ ಕಂಪ್ಲೀಟ್ ಆಯಿತು. ಆ ಕೋರ್ಸ್ ಅಂತ ಕೊಟ್ಟಿದ್ರು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಕೋರ್ಸ್.
ಮತ್ತೆ ತಗೊಳೋ ತನಕ ಸ್ವಲ್ಪ ದಿವಸ ಮತ್ತೆ ಅದೇ ಪ್ರಾಬ್ಲಮ್, ಮತ್ತೆ ಅದೇ ಡಾಕ್ಟರ್ ಆದರೆ ಏನು ಮಾಡೋಕ್ಕಾಗಲ್ಲ, ನೀವು ವೇಟ್ ಕಡಿಮೆ ಮಾಡಬೇಕು ಅಂತಂದರು. ನೀವೇ ಕಂಟ್ರೋಲ್ ಮಾಡ್ಕೊಬೇಕು ಅದೆಲ್ಲ ಅಂತ. ಎಷ್ಟೊತ್ತು ನಾವು ಕಂಟ್ರೋಲ್ ಮಾಡೋದು ಎಷ್ಟು. ಆಮೇಲೆ ನಾನು ವೇಟು ರೆಡ್ಯೂಸ್ ಮಾಡಿದೆ, ಎಲ್ಲ ಆಯಿತು. ಮತ್ತೆ ಕಾಲು ನೋವು, ಮಂಡಿ ನೋವು ಕಡಿಮೆನೇ ಆಗಲಿಲ್ಲ. ಏನಪ್ಪ ಮಾಡೋದು, ಡಾಕ್ಟ್ರ್ ಹತ್ರ ಈ ಥರ ಹೇಳ್ತಾರೆ ಅಂತ ತುಂಬ ಬೇಜಾರು. ಎಷ್ಟೋ ಕಡೆ ತೋರಿಸ್ದೆ, ಎಷ್ಟೋ ದುಡ್ಡು ಖರ್ಚು ಮಾಡಿದೆ, ಎಲ್ಲೆಲ್ಲೂ ಯೋಗಾಸನ ಅದೆಲ್ಲ ಮಾಡಿದೆ, ಏನೂ ನನಗೆ ಕ್ಯೂರ್ ಆಗಿಲ್ಲ. ಆಮೇಲೆ ನಾನು ಹೀಗೆ ಒಂದು ದಿವಸ ಟಿ ವಿ ನೋಡ್ತಾ ಇದ್ದೆ, ಗುರೂಜಿಯವ್ರದ್ದು ಒಂದು ಐಸ್ ಟಿ ವಿಲಿ ಗುರೂಜಿಯವ್ರದ್ದು ಪ್ರೋಗ್ರಾಮ್ ಬರ್ತಾಯಿತ್ತು. ನಾನು ನೋಡ್ತಾ ಇದ್ದೆ. ಒಂದ್ಸಲ ಹೋಗಬೇಕು ಗುರೂಜಿ ಆ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಬೇಕಂತ ತುಂಬಾ ಪ್ರಯತ್ನ ಮಾಡಿದೆ. ನಾನು ಗಾಂಧಿವಿದಲ್ಲಿದ್ದಾಗ ಒಂದ್ಸಲ ವಿಸಿಟ್ ಮಾಡಿದ್ದೆ. ಮಾಡಿದಾಗ ನನಗೆ ಏಕ್ದಮ್ ನನಗಷ್ಟು ನಂಬಕ್ಕಾಗಲಿಲ್ಲ. ಆಮೇಲೆ ಹೋದೆ, ಮತ್ತೆ ಒಂದು ಸ್ವಲ್ಪ ದಿವಸ ಗ್ಯಾಪ್ ಇತ್ತು, ಮತ್ತೆ ನೋಡೋಣ ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಹೋದ ವರ್ಷ ಮೇ 2014 ಮೇ ಒಂದು ಗುರುವಾರ ನಾನು ಒಂದು ಗುರುವಾರ ಸಭೆಗೆ ಅಟೆಂಡ್ ಆದೆ. ಆದಮೇಲೆ ನನಗೇನೋ ಒಂಥರ ಕಾಲು, ಮನೆಗೆ ಹೋದಾಗ ನನಗೆ ಬರ್ಬೇಕಾದ್ರೆ ಎಷ್ಟು ಕಷ್ಟದಲ್ಲಿ ಬಂದೆ, ಹೋಗ್ಬೇಕಾದ್ರೆ ನನಗೇನೋ ಒಂದು ಸ್ವಲ್ಪ ರಿಲೀಫ್ ಆದಂಗೆ ಆಯಿತು. ನನಗೆ ಒಂಥರ ಖುಷಿ ಆಯಿತು. ರಾತ್ರಿ ಮಲಗಬೇಕಾದ್ರೆ ನೋಡಿದೆ, ಮಲಗಬೇಕಾದ್ರೂ ನಂಗೆ ನಿದ್ದೆನೇ ಬರ್ತಾ ಇರಲಿಲ್ಲ, ಯಾಕಂದ್ರೆ ಅಷ್ಟು ಪೇಯ್ನ್ ಇತ್ತು. ನನಗೆ ಸ್ವಲ್ಪ ಸಮಾಧಾನ ಆದಂಗೆ ಆಯಿತು. ಆಮೇಲೆ ನಾನು ನಮ್ಮ ಯಜಮಾನ್ರಿಗೆ ಹೇಳಿದೆ, ನೋಡ್ರಿ ಏನೋ ಸ್ವಲ್ಪ ಏನೋ ಬೆಟ್ರ್ ಥರ ಇದೆ, ನಾನು ಈ ನೆಕ್ಸ್ಟ್ ಗುರುವಾರನೂ ಹೋಗ್ತೀನಿ, ನೋಡೋಣ ಅಂದ್ಬಿಟ್ಟು ಹಾಗೆ ಗುರುವಾರ ಅಟೆಂಡ್ ಆಗ್ತಾ ಬಂದೆ. ಸ್ವಲ್ಪ ರಿಲೀಫ್ ಆಗಿ ಈಗ ನನಗೆ ಕಂಪ್ಲೀಟ್ ಗುಣ ಆಗಿ, ನನಗೆ ಹಕ್ಕಿ ಹೆಂಗೆ ಆರುತ್ತಲ್ಲ ಆ ಥರ ನಂಗೆ ಒಂಥರ ಎನರ್ಜಿ ಬಂದಂಗೆ ಆಯಿತು. ನನಗೆ ತುಂಬ ಖುಷಿ ಆಯ್ತು. ಅಂದರೆ ಡಾಕ್ಟ್ರು ಎಷ್ಟು ಡಾಕ್ಟ್ರ್ ಹತ್ರ ಹೋದ್ರು ಡಾಕ್ಟ್ರು ಹೇಳಿದ್ದು ಅವ್ರೇನು ಕಂಟ್ರೋಲ್ ಮಾಡಲ್ಲ, ನಾವೇ ಕಂಟ್ರೋಲ್ ನಮಗೆ ಹೇಗೆ ಕಂಟ್ರೋಲ್ ಮಾಡೋಕ್ಕಾಗ್ತದೆ? ನಮ್ಮ ನೋವು ಅವ್ರು ಡಾಕ್ಟ್ರ್ ಕ್ಯೂರ್ ಮಾಡೋದು, ನಾವೇ ಹೇಗೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ನನಗೆ ಡಾಕ್ಟ್ರಿಗೆ ಅಥವಾ ಹೋಗೋದೇ ಬೇಡಪ್ಪ, ಇಲ್ಲೇ ಬರೋಣ, ಇಲ್ಲಿಂದನೇ ಕ್ಯೂರ್ ಆಗುತ್ತೆ ಅಂತ ನನಗೆ ಒಂಥರ ಸಮಾಧಾನ ಆಯಿತು. ನಾನು ಯಾವಾಗ ಲಾಸ್ಟ್ ಇಯರ್ 2014 ಮೇಲೆ ಒಂದು ಗುರುವಾರ ಅಟೆಂಡ್ ಆದ್ನೋ, ಅವಾಗಿಂದ ಈಗ ಗುರುವಾರ ಸೆಕ್ಷನ್ ನಾನು ಅಟೆಂಡ್ ಆಗ್ತಾ ಇದ್ದೀನಿ. ಈಗ ನನಗೆ ಏನಾಗಿದೆ ಅಂದರೆ, ನನಗೆ ಕಂಪ್ಲೀಟ್ ಕಾಲು ನೋವಾಗಿದೆ, ಸಣ್ಣ ಪುಟ್ಟ ಕಾಯಿಲೆಗಳು ಯಾವಾಗ ಗುರುವಾರ ಅಟೆಂಡ್ ಯಾವುದೂ ಇಲ್ಲ. ಮನಸ್ಸಿಗೆ ಎಷ್ಟು ನೆಮ್ಮದಿಯಾಗಿದೆ ಅಂದರೆ, ಮತ್ತೆ ಯಾವಾಗ ಆ ಗುರುವಾರ ಬರುತ್ತೆ ಮತ್ತು ಯಾವಾಗ ನಾನು ಅಟೆಂಡ್ ಆಗ್ತೀನೋ ಅಷ್ಟು ನನಗೆ ಒಂಥರ ಆನಂದ, ಹ್ಯಾಪಿನೆಸ್, ಒಂಥರ ಖುಷಿ ಖಂಡಿತ ಆಗ್ತಾ ಇದೆ. ಒಂದು ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮಾತು ವೀಕ್ಷಕರೇ, ಯಾವ ವ್ಯಕ್ತಿ ಒಂದು ಎಸ್ಪೆಷಲಿ ಸೋಷಿಯಲ್ ಸರ್ವಿಸ್ಗೆ ಅಂತ ಇಳಿದಾಗ ಅಲ್ಲಿ ಅವರ ಚಟುವಟಿಕೆ ಮತ್ತು ಅವರ ಒಂದು ದೈನಂದಿನ ಒಂದು ಕೆಲಸ ಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ, ಅವ್ರು 2 ಸೆಕೆಂಡ್ ಕೂತ್ಕೊಳ್ಳೋ ಪುರ್ಸೋತಿರಲ್ಲ. ಸೊ ಅಂಥ ಸಮಯದಲ್ಲಿ ತಾವು ಮೇಡಮ್ ಬಹುಶಃ ನಿಮ್ಮ ಇನ್ನೂ ಸ್ವಲ್ಪ ಹಿಂದೆ ನಾವು ಗಮನಿಸಿ ನೋಡಿದ್ರೆ ನೀವು ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ರೋ ಏನೋ, ಅಂಥ ಸಮಯದಲ್ಲಿ ಈ ರೀತಿಯಾಗಿ ನೋವು ಬಂದು ನೀವು ಅಯ್ಯೋ ಏನು ಮಾಡೋಕ್ಕಾಗದೆ ಅಂತ ಪರಿಸ್ಥಿತಿಗೆ ನಾನು ಬಂದ್ಬಿಟ್ನಲ್ಲ ಅಂತ ನಿಜವಾಗ್ಲೂ ಆ ಮಾನಸಿಕ ವ್ಯಥೆ ಇದೆ ಅಲ್ಲ, ಏನು ಮಾಡೋಕ್ಕಾಗ್ತಿಲ್ಲ ಅಲ್ಲ, ನಾನು ಹೇಗಿದ್ದೆ, ಯಾವ ರೀತಿ ನನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೆ, ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದೆ, ಈ ರೀತಿ ಇದ್ದು ನನಗೆ ಈ ರೀತಿ ಆಗಿ ನಾನು ಇನ್ನು ಯಾರಿಗೂ ಸಹಾಯ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ನಲ್ಲ ಅನ್ನೋ ಯೋಚನೆ ಖಂಡಿತ ಯಾವುದೇ ಮನುಷ್ಯನಿಗೆ. ಇವಾಗ ನೋಡಿ, ಎಷ್ಟೋ ಒಂದು ಒಳ್ಳೆ ಒಂದು ಹುಮ್ಮಸ್ಸಲ್ಲಿ ಕೆಲಸ ಮಾಡ್ತಿರೋ ಸಮಯದಲ್ಲಿ ಏನೋ ಆಗ್ಬಿಡ್ತು ಆರೋಗ್ಯಕ್ಕೆ ಅಂದಾಗ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬರ ಮೇಲೆ ನಾನು ಡಿಪೆಂಡ್ ಆಗಬೇಕು ಅನ್ನೋ ಒಂದು ಮಾತಿದೆ ಅಲ್ಲ, ತುಂಬಾ ಮನಸ್ಸಿಗೆ ಅದು ಕಷ್ಟ ಕೊಡುತ್ತೆ. ಸೊ ಅಂಥ ಸಮಯದಲ್ಲಿ ನೀವು ಬರೀ ಗುರುವಾರದ ಅಂದರೆ ನೀವು ಚಿಕಿತ್ಸೆ ಪಡೆದೇ ಇಲ್ವಾ ಮೇಡಮ್? ಚಿಕಿತ್ಸೆ ಇಲ್ಲ, ನಾನೀಗ ಗುರೂಜಿಯವ್ರದ್ದು ಎಲ್ಲ ಕೋರ್ಸ್ ನನಗೆ ಮಾಡ್ಕೊಬೇಕಂತ ಹುಮ್ಮಸ್ಸಿದೆ. ನಾನು ಮಾಡೇ ಮಾಡ್ತೀನಿ. ಮತ್ತೆ ನಾನು ಸೋಷಿಯಲ್ ಸರ್ವಿಸ್ ಆಗಿದ್ದರಿಂದ ಬೇರೆಯವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡೋಣ, ಎನ್ಕರೇಜ್ ಮಾಡೋಣ. ನಮ್ಮ ಗುರೂಜಿಯವ್ರದ್ದು ಚಿಕಿತ್ಸೆ ಬಗ್ಗೆ ಎಷ್ಟು ಹೇಳಿದ್ರೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಹೇಗೆ ಅನುಭವಿಸ್ತೀವೋ ಅವರೇ ಬಂದು ಅನುಭವಿಸಿದ್ರೆ, ನಾವು ಹೇಳೋದಕ್ಕಿಂತ ಅವರೇ ಒಂದು ಗುರುವಾರ ಅಟೆಂಡ್ ಆಗಲಿ, ಅವ್ರಿಗೆ ಗೊತ್ತಾಗತ್ತೆ ಏನು ಅನ್ಬಿಟ್ಟು. ನಾವು ಹೇಳೋದಕ್ಕಿಂತ ಅವರೇ ಅನುಭವಿಸಿ ಮತ್ತೆ ಗುರೂಜಿಯವರು ಒಂದು ಚಿಕಿತ್ಸೆನೂ ಕೊಡ್ತಾರೆ. ಆ ಚಿಕಿತ್ಸೆ ಎಷ್ಟು ಕೋಟಿ ಕೊಟ್ಟರು ಆ ಥರ ಚಿಕಿತ್ಸೆ ಎಲ್ಲೂ ಜಗತ್ತಲ್ಲಿ ಎಲ್ಲೂ ಸಿಗೋದಲ್ಲ. ಆ ಥರ ಚಿಕಿತ್ಸೆ ಪಡಿಬೇಕಂದ್ರೆ ನಾವು ನಿಜವಾಗ್ಲೂ ಧನ್ಯರು ಅನ್ಬೇಕು. ಎಸ್,
ಇಲ್ಲ ಅದೇ ಮೇಡಮ್, ಇವಾಗ ಒಂದೆತ್ತ ನಾವು ಏನು ದೊಡ್ಡ ದೊಡ್ಡ ಕಾಯಿಲೆಗಳು ಅಂತ ಹೇಳ್ತೀವಿ, ಡಯಾಬಿಟಿಸ್ ಆಗಲಿ, HIV ಆಗಲಿ, ಕ್ಯಾನ್ಸರ್ಗಳಾಗಲಿ ದೊಡ್ಡ ಕಾಯಿಲೆ ಅಂತೀವಿ. ಬಟ್ ಮಂಡಿ ನೋವಿನ ವಿಷಯಕ್ಕೆ ಬಂದಾಗ ಎಸ್ಪೆಷಲಿ ಅದಕ್ಕಿಂತ ದೊಡ್ಡ ನೋವು ಅಥವಾ ಕಾಯಿಲೆ ಇನ್ಯಾವುದೂ ಇಲ್ವೋ ಅನ್ನೋ ಲೆಕ್ಕದಲ್ಲಿ ನಾವು ಅದನ್ನು ನರಳ್ತಾ ಇರ್ತೀವಿ. ಯಾಕೆಂದರೆ ಅದೊಂದು ಇದು ಬಿಟ್ಟರೆ ಸಾಕು, ಎಲ್ಲೂ ಹೋಗ್ಲಿಕ್ಕಾಗಲ್ಲ, ಮೆಟ್ಲತ್ಲಿಕ್ಕಾಗಲ್ಲ, ನಡಿಲಿಕ್ಕಾಗಲ್ಲ, ಎದ್ದೊಳ್ಲಿಕ್ಕಾಗಲ್ಲ, ಮಲಗದ ಹಾಗೆ ಅಥವಾ ಕೂತ ಹಾಗೆ ಇರಬೇಕು ಅನ್ನೋ ಪರಿಸ್ಥಿತಿಗೆ ಬಂದು ತಲುಪಿಬಿಡ್ತೀವಿ. ಸೊ ಯಾವುದೇ ಫಂಕ್ಷನ್ಸ್ ಅಟೆಂಡ್ ಮಾಡೋದಾಗಲಿ ಅಥವಾ ಯಾರೇ ಮನೆಗೆ ಬಂದರೂ ಅವ್ರನ್ನ ಕರೆಕ್ಟಾಗಿ ನಾವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ನಾವು ಬಂದು ತಲುಪಿದಾಗ ನಿಜವಾಗ್ಲೂ ನೀವು ಹೇಳಿದಾಗೆ ಭಾರಿ ಕಷ್ಟ ಅನಿಸುತ್ತೆ ಮನಸ್ಸಿಗೆ. ಅದಕ್ಕೊಂದು ಇವಾಗ ಬೇರೆ ಯಾವುದೋ ಈ ಥರ ದೊಡ್ಡ ದೊಡ್ಡ ಕಾಯಿಲೆಗಾರು ಒಂದು ಮದ್ದಿದೆಯೋ ಏನೋ, ಇದಕ್ಕೆ ಇಲ್ವೇ ಇಲ್ವಲ್ಲ ಅನ್ನೋ ಚಿಂತೆ ಕಾಡ್ಲಿಕ್ಕೆ ಶುರು ಆಗುತ್ತೆ ನೀವು ಹೇಳಿದಾಗೆ. ನನಗಂತೂ ತುಂಬಾ ಏನು ಕಾಲು ನೋವೇ ಇಷ್ಟು ಏನು ಮೆಡಿಸಿನ್ ಇಲ್ಲ. ಆದ್ಮೇಲೆ ನನಗೆ ಜೀವನನೇ ಬೇಡ ಅಂತ, ಏನಪ್ಪ ಈ ಕಾಲು ನೋವು ಹೇಗಪ್ಪ ನಾ ಎಲ್ಲಿ ಹೋಗೋದು, ಏನ್ ಮಾಡೋದು ಒಂಥರ ಆಸೆ ಇರತ್ತೆ, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು. ಈ ಕಾಲು ನೋವಿಂದಾನೇ ನಾವು ನೆಪ ಉಟ್ಕೊಂಡು ಎಂತೆಂಥ ಪ್ರೋಗ್ರಾಮು ಎಂತೆಂಥ ಬಂದ್ ಒಂಥರ ಆಪರ್ಚುನಿಟಿ ತರ ಬರುತ್ತೆ, ಅದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ನನಗೆ ಈಗ ನಿಜವಾಗ್ಲೂ ಈ ಕಾಲು ನೋವು ಸಮಸ್ಯೆ ಎಂತೆಂಥ ಡಾಕ್ಟರ್ ಹತ್ರ ಹೋಗಿದ್ದೆ ಅಂದ್ರೆ ಹೈ ಸ್ಪೆಷಲಿಸ್ಟ್ ಎಲ್ಲ ಹೋಗಿದೆ. ಅವ್ರು ಹೇಳೋದೇ ಏನಂದ್ರೆ ಕಾಲು ನೋವಿಗೆ ಕ್ಯೂರೇ ಇಲ್ವಾ. ಅವ್ರು ಹೇಳೋದು ಕಾಲು ನೋವು ನಾವೇ ಹೇಗೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ, ನನಗೆ ಆಶ್ಚರ್ಯ ಆಗತ್ತೆ. ಟ್ಯಾಬ್ಲೆಟ್ ಕೊಡ್ತಾರೆ, ನಾವು ನೋವಿದ್ದಾಗ ಮಾತ್ರ ತಗೊಳ್ಳಿ, ನೋವಿಲ್ಲದೆ ಇದ್ರಾಗೆ ತಗೊಳ್ಬೇಡಿ, ಕಿಡ್ನಿ ಎಫೆಕ್ಟ್ ಅಂದರೆ ಅದು ಮತ್ತೆ ಕಾಲು ನೋವಲ್ದೆ ಮತ್ತೆ ಕಿಡ್ನಿ ಎಫೆಕ್ಟ್ ಆಗತ್ತಂತ ಅದು ಬೇರೆ ಹೆದರಿಸ್ಬಿಟ್ರು. ನಿಜವಾಗ್ಲೂ ನನಗೆ ಏನಾಯ್ತು, ಈ ಜೀವನನೇ ಬೇಡಪ್ಪ ಅನಿಸ್ತು. ಆಮೇಲೆ ಯಾವಾಗ ನಂಗೆ ಗುರೂಜಿ ಸಿಕ್ಕಿದ್ರು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಕಾಲು ನೋವಲ್ಲ, ಯಾವ ನೋವು ಬಂದ್ರೂ ನಮಗೆ ಗುರೂಜಿಯವ್ರು ಇದ್ದಾರೆ. ನನಗೆ ಯಾವ ಕಾಯಿಲೆ ಬಂದ್ರೂ ನನಗೆ ಯೋಚನೆನೇ ಇಲ್ಲ, ಗುರೂಜಿಯವ್ರು ಇದ್ದಾರೆ, ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲ ಗುಣ ಆಗತ್ತೆ ಅಂತ ನಂಗೊಂಥರ ಆಶ್ವಾಸನೆ ಬಂದಿದೆ. ಓಕೆ, ಸೊ ಅವರ ಪದ್ಧತಿ ಏನಾದರೂ ತಾವು ಫಾಲೋ ಮಾಡ್ತಿದ್ದೀರಾ ಮೇಡಮ್? ಇವಾಗ ಹೇಳ್ತಾರಲ್ಲ ಅಮೃತ ಚಿಕಿತ್ಸೆಯಲ್ಲಿ ಒಂದಿಷ್ಟು ಪದ್ಧತಿಗಳಿದೆ, ಅದನ್ನ ನೀವು ಯಾಕೆಂದ್ರೆ ನೀವು ಬರೀ ಗುರುವಾರದ ಒಂದು ಸಭೆಯನ್ನು ಅಟೆಂಡ್ ಮಾಡೋದ್ರಿಂದ ನಾನು ಈಗ ಎಲ್ಲ ಗುರೂಜಿಯವ್ರದ್ದು, ಯಾಕಂದ್ರೆ ನಾವು ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಫಾಲೋ ಮಾಡಬೇಕು. ಹೌದು, ಯಾಕಂದ್ರೆ ಕ್ಲಾಸ್ಗೆ ಅಟೆಂಡ್ ಆಗಬೇಕು. ನಾವು ಗುರೂಜಿ ಹೇಳಿದ ಪ್ರಕಾರ ನಾವು ಮಾಡಿದ್ರೆ ನಾವು 100% ಸಕ್ಸಸ್ಸು. ಈಗ ನಾವಾಗೆ ತಗೊಳೋದು ಸರಿಯಿಲ್ಲ, ಯಾಕಂದ್ರೆ ಗುರೂಜಿಯವ್ರದ್ದು ಅವ್ರಿಗೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಅಡ್ವೈಸ್ ತಗೊಂಡು ನಾವು ಮಾಡಿದ್ರೆ ಅದು 100% ಸಕ್ಸಸ್ ಆಗುತ್ತೆ. ಯಾಕಂದ್ರೆ ನಾವೇ ತಗೊಳೋದು ಸರಿಯಲ್ಲ ಅನ್ಸುತ್ತೆ. ಆದರೆ ನಾನು ಏನು ಮಾಡ್ತೆ, ಗುರುದಾನ ಡೈಲಿ ಮಾಡ್ತೀನಿ. ಗುರೂಜಿ ಎಲ್ಲೇ ಹೋಗಲಿ, ಎಷ್ಟೇ ಟೈಮಲ್ಲಿ ಹೋಗ್ಲಿ, ರಾತ್ರಿ ಮಧ್ಯರಾತ್ರಿ ಹೋದ್ರೂ ನನಗೇನು ಹೆದರಿಕೆ ಇಲ್ಲ, ಯಾಕಂದರೆ ಗುರೂಜಿಯವ್ರದ್ದು ಆಶೀರ್ವಾದ ಇದೆ. ಈಗ ನಾನು ಮನೇಲಿ ಮೊದಲು ಹೆದರ್ತಾ ಇದ್ರು, ನಿನ್ಗೇನು ಗೊತ್ತಾಗಲ್ಲ, ಹೊರಗಡೆ ಹೋದ್ರೆ ನಿನ್ಗೆ ಮನೆಗೆ ನಮ್ಮ ಹಸ್ಬೆಂಡ್ ಹೆದರ್ತಾ ಇದ್ರು, ನಾನು ಎಲ್ಲೂ ಹೋಗ್ತಾರಲ್ಲ. ಈಗ ಎಷ್ಟು ಧೈರ್ಯ ಬಂದಿದ್ದಂದ್ರೆ ಎಲ್ಲಿ ಹೋದ್ರು ನಾನು ಮನೆಗೆ ವಾಪಸ್ ಬರ್ತೀನಪ್ಪ ಧೈರ್ಯವಾಗಿ ಅಂತ ಒಂದು ನಂಬಿಕೆ ಇದೆ. ಯಾಕಂದ್ರೆ ಅಷ್ಟು ಒಂಥರ ಪಾಸಿಟಿವ್ನೆಸ್, ಅಷ್ಟು ಒಂದು ಲೈಫ್ ಹೆಂಗೆ ಲೀಡ್ ಮಾಡ್ಬೋದು ಅಂದ್ರೆ ಅಷ್ಟು ಹ್ಯಾಪಿಯಾಗಿ. ಮತ್ತೆ ಗುರೂಜಿ ಅದು ಅಲ್ಲ, ಇದು ಹೆಲ್ತ್ ಬಗ್ಗೆ ಅಲ್ಲ, ನಾವು ಹೇಗಿರಬೇಕು ಮತ್ತೆ ಹೇಗೆ ಸಮಾಜದಲ್ಲಿ ಯಾವ ಥರ ಇರಬೇಕು, ಹೇಗೆ ನಡ್ಕೊಬೇಕು, ಅದು ಹೆಲ್ತ್ ಬಗ್ಗೆ ಎಲ್ಲವನ್ನೂ ಹೇಳ್ಕೊಡ್ತಾರೆ ಅವರು. ನಾವು ಹೇಗೆ ಇರಬೇಕು ಎಲ್ಲವನ್ನೂ ಹೇಳ್ಕೊಡ್ತಾರೆ. ಏನು ಮಾಡಿದ್ರೆ ಹೇಗಾಗತ್ತೆ, ಹೇಗೆ ಮಾಡುತ್ತೆ, ಒಂಥರ ನಮಗೆ ಒಂಥರ ಒಳ್ಳೆ ಭಾವನೆನೇ ಬರುತ್ತೆ. ನಮಗೆ ಕೆಟ್ಟದ್ದು ಯಾವುದು ಬರೋದಿಲ್ಲ. ಯಾಕಂದ್ರೆ ನಮಗೆ ಒಳ್ಳೇದು ಯಾವಾಗ ಬರುತ್ತೆ, ನಾವು ಎಷ್ಟು ಆನಂದವಾಗಿರ್ತೀವಿ ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಿಮಿಷಗೂ ನಾವು ಆನಂದವಾಗಿದ್ದೀವಿ, ಅಷ್ಟು ಖುಷಿಯಾಗುತ್ತೆ. ಈ ಟೆಂಪಲ್ ಆಫ್ ಸಕ್ಸಸ್ ಇಂದ ಯಾವಾಗ ನನಗೆ ಅದೊಂದು ದೇವ್ರದ್ದು ಆಶೀರ್ವಾದನೇ ಅನ್ಬೇಕು. ಗುರೂಜಿ ಸಿಕ್ಕಿದ್ರಿಂದ ನಮಗೆ ನಿಜವಾಗ್ಲೂ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯನೋ ಏನೋ, ಅಥವಾ ನಾನು ಹಿಂದೆ ಮಾಡಿದ ಪುಣ್ಯನೋ ಏನೋ, ಈ ಥರ ನಮ್ಗೆ ಗುರೂಜಿಯವ್ರು ಸಿಕ್ಕಿದ್ದಾರೆ. ಮನೇಲಿ ನಾವು ಎಷ್ಟು ಹ್ಯಾಪಿಯಾಗಿರ್ತೀವಿ, ಎಷ್ಟು ಕೆಲಸ ಮಾಡ್ತೀನಿ ಅಂದರೆ ನಾನು ಮಾಡಿದ ಕೆಲಸನೇ ಸಾಧ್ಯ ಇಲ್ಲ, ಅಷ್ಟು ಕೆಲಸ ಮಾಡ್ತೀನಿ, ಅಷ್ಟು ಹ್ಯಾಪಿ ಆಗಿದ್ದೀನಿ, ಅಷ್ಟು ಹೆಲ್ತಿ ಆಗಿದ್ದೀನಿ. ಮೇಡಮ್, ನಿಮಗೆ ಮಂಡಿ ನೋವು ಅಂತ ಹೇಳಿದ್ರಲ್ಲ, ಸಾಧಾರಣ ಎಷ್ಟು ಸಭೆಯನ್ನು ಅಟೆಂಡ್ ಮಾಡಿದ್ಮೇಲೆ ನಿಮಗೆ ಪೂರ್ಣ ಗುಣ ಆಗಿದೆ ಅಂತ ಆಗಿದೆ ಅಂತ ಅನ್ನಿಸ್ತು? ನನಗೆ ಫಸ್ಟ್ ಅದೇ ಹೇಳಿದ್ನಲ್ಲ, May 2000 ಒಂದು ಗುರುವಾರ ಅಟೆಂಡ್ ಆಗಿದೆ.
ಆವಾಗ ನನಗೆ ರಾತ್ರಿ ನನಗೆ ಅಲ್ಲ, ನಾನು ನೆಕ್ಸ್ಟ್ ಬಂದಾಗ ನಾನು ಆಟೋದಲ್ಲಿ ಬಂದೆ. ಯಾಕಂದರೆ ನನ್ನ ಕಾಲು ನೋವಿಂದ ಬಸ್ಸು ಒಂದು ಮೆಟ್ಲು ಹತ್ತಕ್ಕಾಗಲ್ಲ. ಅಂತ ಆಟೋದಲ್ಲಿ ಬಂದೆ. ಅವಾಗ ಹೋಗ್ಬೇಕಾದ್ರೆ ಆಟೋ ಯಾರು ಬರಲ್ಲ ಅಂತಂದ್ರು. ಅಷ್ಟು ದೂರ ಬರಲ್ಲ ಅಂತ, ನಾವಿರೋದು ಯಶವಂತಪುರದಲ್ಲಿ, ಬರಲ್ಲ ಮತ್ತು ಲೇಟ್ ಆಗಿತ್ತು ನೋಡೋಣ ಅಂದ್ಬಿಟ್ಟು ಅಲ್ಲೇ ಬಸ್ ಹತ್ತದೆ ಮನೆ ತನಕ ಹೋದೆ. ನನ್ಗೆ ಆಶ್ಚರ್ಯ ಆಯ್ತು, ಇದೇನಪ್ಪ ಬಸ್ 2 ಬಸ್ ಹತ್ತು ಬಂದಿದ್ದೀನಲ್ಲ, ನನಗೇನು ಅನಿಸ್ಲೇ ಇಲ್ಲಲ್ಲ, ಕಾಲು ಒಂದ್ಸಲ ಸ್ಟ್ರೈನ್ ಆಗಿಲ್ಲಲ್ಲ. ಮತ್ತು ರಾತ್ರಿ ಚೆನ್ನಾಗೂ ನಿದ್ದೆನೂ ಬಂತು. ನೆಕ್ಸ್ಟ್ ಡೇ ನನಗೆ ಸ್ವಲ್ಪ ರಿಲೀಫ್ ಥರ ಆಯಿತು. ಆಮೇಲೆ ನಾನು ನೆಗ್ಲೆಕ್ಟ್ ನೋಡೋಣ ನೆಕ್ಸ್ಟ್ ಗುರುವಾರ ಹೋಗೋಣ ಅಂತಾನೆ. ಆ ಗುರುವಾರ 3-4 ವಿಸಿಟಿಗೆ ನನ್ನ ಕಂಪ್ಲೀಟ್ ಕಾಲು ನೋವು ಗುಣ ಆಯಿತು. ಓಕೆ. ಬಸ್ಸು ಹತ್ತಬೇಕಾದ್ರೆ ಎಷ್ಟು ಕಷ್ಟ ಆಗ್ತಾಯಿತ್ತಂದರೆ ಎಲ್ಲರೂ ನನಗೆ ನೋಡೋರು, ಅಷ್ಟು ಕಷ್ಟಪಟ್ಟು ಹತ್ತ. ಒಂದ್ಸತಿ ಡ್ರೈವರು ಬೈದ್ಬಿಟ್ಟಿದ್ರು, ಏನಮ್ಮ ಇಷ್ಟು ಕಾಲು ನೋವು ಇಟ್ಕೊಂಡು ಆಟೋದಲ್ಲಿ ಹೋಗೋಕ್ಕಾಗೋದಿಲ್ವಾ ಅಂತ ಒಂದ್ಸತಿ ಬೈದ್ಬಿಟ್ಟಿದ್ರು. ಈಗ ಎಷ್ಟು ಫಾಸ್ಟಾಗಿ ಹತ್ತುತ್ತೀನಿ ಅಂದರೆ ಬಸ್ಸು ಹತ್ತುತ್ತೀನಿ, ಎಷ್ಟು ನಡೀತೀನಿ, ಓಡ್ತೀನಿ, ಅಷ್ಟು ಖುಷಿಯಾಗಿದ್ದೀನಿ. ಇಷ್ಟು ಒಳ್ಳೆ ಟ್ರೀಟ್ಮೆಂಟು ಈ ಟೆಂಪಲ್ ಆಫ್ ಸಕ್ಸಸ್ ಬಿಟ್ಟು ಇನ್ನೆಲ್ಲೂ ಸಿಗೋದಿಲ್ಲ ನೋಡಿ. ಒಂದು ಈಗಾಗಲೇ ಗುರುಜಿಯವ್ರ ಹತ್ರ ನಾವು ಇದೇ ಒಂದು ಮಾತನ್ನ ಆಡ್ತಾ ಇದ್ವಿ, ಗುರುವಾರದ ಸಭೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ವಿ. ಸೊ ಗುರುಜಿಯವರು ಅವರ ಚಿಕಿತ್ಸೆಯ ಬಗ್ಗೆ ಒಂದಷ್ಟು ಯಾವ ರೀತಿ ನಡೆಯುತ್ತೆ ಅಂತ ತಿಳಿಸ್ಕೊಟ್ರು. ಬಟ್ ನಿಮ್ಮ ಸ್ವತಃ ಅಭಿಪ್ರಾಯ, ನಮ್ಮ ವೀಕ್ಷಕರು ಯಾಕೆ ಗುರುವಾರದ ಒಂದು ಸಭೆಯನ್ನ ಅಟೆಂಡ್ ಮಾಡಬೇಕು ಅನ್ನೋದನ್ನ ತಿಳಿಸ್ತೀರಾ? ನೋಡಿ, ಗುರುವಾರ ಏನಕ್ಕಂದ್ರೆ ನಿಮ್ಮ ಕಣ್ಣು ಮುಂದೆನೇ ಎಲ್ಲ ಗೊತ್ತಾಗತ್ತೆ. ಎಂತ ಯಾರ್ಯಾರು ಕ್ಯೂರ್ ಆಗಿದ್ದವರೆಲ್ಲ ಬಂದು ಸ್ವತಃ ಅವರೇ ಹೇಳ್ತಾರೆ. ನೀವೇ ಸ್ವತಃ ನಂಬೋದು. ಯಾಕಂದ್ರೆ ನಾವು ಹೇಳೋದಕ್ಕಿಂತ, ಬೇರೆಯವ್ರು ಹೇಳೋದಕ್ಕಿಂತ ನೀವೇ ಸ್ವತಃ ಬಂದು ನೋಡಿ, ನಿಮಗೆ ಗೊತ್ತಾಗತ್ತೆ. ಈಗ ನಾನು ಹಾಗೆ ಬಂದಿದ್ದು. ಫಸ್ಟ್ ನನಗೂ ಅಷ್ಟು ಗೊತ್ತಾಗ್ಲಿಲ್ಲ. ನೋಡಿದೆ, ಸ್ವತಃ ನೋಡಿದೆ, ಕ್ಯೂರ್ ಆಗಿದ್ದವ್ರ ಹತ್ರ ಮಾತಾಡಿದೆ. ನನಗೆ ಹೌದು, ಸ್ವತಃ ನಾವು ಇನ್ನೊಬ್ರು ಹೇಳೋದಕ್ಕಿಂತ ಸ್ವತಃ ಅವರೇ ಒಂದು ಗುರುವಾರ ಬನ್ನಿ, ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ, ನೀವೇ ಅನುಭವಿಸ್ಬೋದು. ಮತ್ತು ಗುರೂಜಿಯವ್ರು ಕೊಡೋ ಒಂದು ಚಿಕಿತ್ಸೆ ಇದೆಯಲ್ಲ, ಅದು ಅದ್ಭುತವಾದ ಚಿಕಿತ್ಸೆ, ಎಲ್ಲೂ ಸಿಗೋದಲ್ಲ. ಆ ಚಿಕಿತ್ಸೆಯಿಂದನೇ ಗೊತ್ತಾಗತ್ತೆ ನಮ್ಮ ಮೇಲೆ ಹೇಗೆ ಪರಿವರ್ತನೆ ಆಗತ್ತೆ ಅಂತ. ಅದರಿಂದ ನಾವು ಹೇಳೋದೇನಂದ್ರೆ ಗುರುವಾರ ಒಂದು ಸಭೆ ಅಟೆಂಡ್ ಆಗಿ ನಿಮ್ಗೆ ಗೊತ್ತಾಗತ್ತೆ. ಬಟ್ ಒಂದು ಮೇಡಮ್, ಈಗಾಗಲೇ ತಾವು ಸೋಷಿಯಲ್ ಸರ್ವಿಸಲ್ಲಿ ಇರೋದ್ರಿಂದ ನಿಮಗೆ ಇನ್ನೂ ಒಳ್ಳೆ ಅನುಭವನೇ ನಿಮ್ಮ ಜೀವನದಲ್ಲಿ ಇದೆ ಅಂತ ಹೇಳ್ಬೋದು. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆ ಮೋಸನೇ ನಡೀತಾ ಇರೋದು. ಎಲ್ಲೋ ನೀವೀಗ ಬಹುಶಃ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಿಂದ ನೀವು ಅಮೃತ ಚಿಕಿತ್ಸೆ ತುಂಬ ಒಳ್ಳೆ ಒಂದು ಚಿಕಿತ್ಸೆ ಅಂತ ಹೇಳ್ತಾ ಇದ್ರಿ. ಬಟ್ ಅಮೃತ ಚಿಕಿತ್ಸೆಗೆ ನೀವು ಬರೋಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿನ ದ್ವಂದ್ವಗಳು ಯಾವ ರೀತಿ ಇದ್ವು? ಯಾಕೆಂದರೆ ನೀವೇ ಹೇಳಿದಾಗೆ ಹೇಗಿದು ಸಾಧ್ಯ ಅಂತ ನೀವೇ ಒಂದು ಕಾರ್ಯಕ್ರಮ ನೋಡಿದಾಗ ನನಗೆ ಅನ್ನಿಸ್ತು ಅಂತ ಹೇಳಿದ್ರಿ. ಸೊ ಗುರುವಾರನೂ ಬಂದ್ರಿ ಅಂತ ಹೇಳಿದ್ರಿ. ಬಟ್ ನಿಮ್ಮ ಮನೆಯವರ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ, ಯಾಕೆಂದರೆ ಇವನ್ ಮಕ್ಕಳಿಗೂ ಸಹ ಅಯ್ಯೋ ಎಲ್ಲೋ ಹೋಗಿ, ಯಾಕೆಂದರೆ ಈಗಂತೂ ಮಕ್ಕಳು ತುಂಬ ಎಚ್ಚರಗೊಳ್ತಾರೆ. ಇಂತಹ ಒಂದು ವಿಷಯಕ್ಕೆ ನಾವು ಹೋಗಬೇಕು ಅಂದಾಗ ಹೇಗದು ಕಾಯಿಲೆ ಗುಣ ಆಗುತ್ತೆ, ಎಲ್ಲಿ ಮಾತ್ರೆ ಔಷಧಿನೇ ಒಂದು ಗುಣವನ್ನು ಕೊಡಕ್ಕೆ ಆಗದೆ ಇರುವಂಥ ಸಮಯದಲ್ಲಿ ಈ ಥರ ಒಂದು ಚಿಕಿತ್ಸೆ ಗುಣ ಮಾಡಿಕೊಡತ್ತೆ ಅಂತ ಹೇಳಿದಾಗ ನಿಮ್ಮ ಮನಸ್ಸಿಗೆ ತೋಚಿದ ಮಾತೇನು? ನಿಮ್ಮ ಮನೆಯವರು ನಿಮಗೆ ಏನಂದ್ರು ಇದ್ರ ಬಗ್ಗೆ ನೀವು ಅಲ್ಲಿ ಹೋಗ್ತೀನಿ ಅಂದಾಗ? ನಮ್ಮ ಮನೆಯವರು ಫಸ್ಟು ನಂಬಲಿಲ್ಲ, ಅವರಿಗೆ ನಂಬಲಿಲ್ಲ, ನನಗೂ ನಂಬಿಕೆ ಬರಲಿಲ್ಲ. ಯಾಕಂದರೆ ಫಸ್ಟ್ ನಂಬಿಕೆ ಬರಲಿಲ್ಲ. ಆಮೇಲೆ ನೋಡೋಣ ಅಂತಾನೆ ಬಂದಿದ್ದು ನಾನು. ಫಸ್ಟ್ ಬಂದೆ, ಆಮೇಲೆ ನೋಡೋಣ 2-3 ಗುರುವಾರ ಬಂದಮೇಲೆ ನಂಗೆ ಅನುಭವ ಆಯಿತು. ಆಮೇಲೆ ನಮ್ಮ ಹಸ್ಬೆಂಡಿಗೂ ಒಂಥರ ಖುಷಿ ಆಯಿತು. ಅವ್ರು ಹೇಳಿದ್ರು, ಹೌದಲ್ಲ ಇಷ್ಟು, ಅವ್ರಿಗೆ ಒಂಥರ ಆಶ್ಚರ್ಯ ಆಯಿತು, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಹೇಗೆ ಅಂತ. ಅವರು ನನಗೆ ನೀನು ಹೋಗು ಅಂತ ನನಗೆ ಎನ್ಕರೇಜ್ ಮಾಡೋರು. ಮತ್ತೆ ಇನ್ನೊಂದೇನಂದ್ರೆ, ನಾನು ಸೋಷಿಯಲ್ ಸರ್ವಿಸ್ ಮಾಡೋದ್ರಿಂದ ನಮ್ದು ಏನಂದ್ರೆ ಈ ತರ ಏಡ್ಸ್ ಅವರಿಗೆ, ಕ್ಯಾನ್ಸರ್ ಬಂದಿದ್ದವರಿಗೆ, ನಮ್ದು ಯಾವುದೋ ಒಂದು ಬಡತನದಿಂದ ಯಾರು ಅನಾರೋಗ್ಯದಿಂದ ಒದ್ದಾಡ್ತಾ ಇರ್ತಾರಲ್ಲ ಅವ್ರಿಗೆ ನಾವು ಸಹಾಯ ಮಾಡೋದು. ನನಗೆ ಅನ್ಸತ್ತೆ ಇದೆಲ್ಲ ಸುಮ್ಮನೆ ವೇಸ್ಟ್. ನಾವು ಮಾಡೋ ಸರ್ವಿಸ್ ಸುಮ್ಮನೆ ವೇಸ್ಟ್. ನಾವು ಕೊಡೋದು, ನಮ್ದು ಲಯನ್ಸ್ ಕ್ಲಬ್ ಅಂದರೆ ಒಂದು 60-70 ಲಯನ್ಸ್ ಕ್ಲಬ್. ಒಂದೊಂದು ಕ್ಲಬ್ಬಲ್ಲಿ ಒಂದೊಂದು 20 ಜನ ಮೆಂಬರ್ಸ್ ಇರ್ತಾರೆ. ನಮ್ಮದೇ ಒಂದು ಕ್ಲಬ್ಬಲ್ಲಿ ಒಂದು 20,000, ಒಂದು ಸಲ 50,000, 1 ಲಕ್ಷ, ಆ ಥರ ನಾವೆಲ್ಲ ಸರ್ವಿಸ್ ಅಂತ ಅಂದರೆ
ಅವ್ರಿಗೆ ಯಾರಿಗಾರು ಕ್ಯಾನ್ಸರ್ ಬಂದವ್ರಿಗೆ ಅವ್ರಿಗೆ ಟ್ರೀಟ್ಮೆಂಟ್ಗೆ ಅಂತ ಕೊಡ್ತೀವಿ. ನನಗೆ ಈಗ ಅನಿಸ್ತಾ ಇದೆ ನಾವು ಅದೆಲ್ಲ ಕೊಡೋದು ವೇಸ್ಟ್. ಮತ್ತು ನಾವು ಎಷ್ಟೋ ಸರ್ವಿಸ್ ಮಾಡಿದ್ರು ಯಾರೂ ಬದುಕಿಲ್ಲ, ಅವರು ಬದುಕಿಲ್ಲ. ನನಗೆ ಈಗ ಅನಿಸ್ತಾ ಇದೆ ನಾವು ಆ ಸರ್ವಿಸ್ ಲಯನ್ಸ್ ಕ್ಲಬ್ ಮಾಡೋ ಸರ್ವಿಸ್ ತುಂಬ ಅದೇ ಮಾಡೋದು ಬದಲು ಇಲ್ಲಿ ನಂದು ಇಚ್ಛೆ ಏನು, ಗುರೂಜಿಯವ್ರ ಹತ್ರ ಕರ್ಕೊಂಡ್ಬಂದು ಅವ್ರಿಗೆ ತೋರಿಸ್ಬೇಕು. ನೀವು ಸುಮ್ಮನೆ ಅಲ್ಲಿ ಹಾಸ್ಪಿಟ್ಲಲ್ಲ ನಾವು ಎಷ್ಟೋ ಸತಿ ಕಿದ್ವಾಯಿಗೂ ಹೋಗಿದ್ದೀವಿ ಸರ್ವಿಸ್ ಮಾಡೋಕ್ಕೆ. ಅಲ್ಲಿ ನೋಡಿದ್ರೆ ನರಕ ಮಕ್ಕಳು. ಇವತ್ತು ನಾವು ಹೋಗಿ ಸರ್ವಿಸ್ ಮಾಡಿ ಮಕ್ಕಳು ಮಾತಾಡ್ಸ್ಕೊಂಡು ಬಂದಿರ್ತೀವಿ, ಮುಂದಿನ ತಿಂಗಳು ಹೋದ್ರೆ ಆ ಮಕ್ಕಳೇ ಇರೋದಿಲ್ಲ. ಎಷ್ಟು ಬೇಜಾರಾಗತ್ತಂದ್ರೆ ದೇವ್ರೆ ಯಾವ ಥರ ಜೀವನ ಕೊಟ್ಟಿದ್ದೀರಾ ಅನ್ಸತ್ತೆ. ಈಗ ನಂಗನ್ಸತ್ತೆ ಎಲ್ಲರೂ ಬದುಕಬೇಕು, ಬಡವರು ಬದುಕಬೇಕು, ಶ್ರೀಮಂತನು ಬಡಬೇಕು, ಕಾಯಿಲೆ ಆದವನು ಬರಬೇಕು, ಕಾಯಿಲೆ ಇದ್ದವನು ಬದುಕಬೇಕು. ಅದಕ್ಕೆ ಎಲ್ಲರೂ ಬನ್ನಿ. ಏಕೆ ಈ ಥರ ಅಪರ್ಚುನಿಟಿ ಏನಕ್ಕೆ ಮಿಸ್ ಮಾಡ್ಕೊತೀರಾ? ಬನ್ನಿ, ನೋಡಿ, ನೀವೇ ಕಣ್ಣಿಂದ ನೋಡಿ. ಏನಕ್ಕೆ ಸುಮ್ಮನೆ ಒದ್ದಾಡ್ತೀರಾ? ಒದ್ದಾಡೋದು ಬೇಡ. ಗುರೂಜಿ ಹತ್ರ ಬಂದರೆ ನೀವು ಒದ್ದಾಡೋದೇ ಬೇಡ. ನಿಮ್ಮ ಕಾಯಿಲೆ ಗುಣ ಅಂತಲೇ ತಿಳ್ಕೊಳ್ಳಿ. ಇದಕ್ಕೆಲ್ಲ ಸ್ವಲ್ಪ ಸಂಘ ಸಂಸ್ಥೆರೆಲ್ಲ ಮಾತಾಡಿ ಈ ಥರ ನಾವು ಸರ್ವಿಸ್ ಅಲ್ಲಿ ಮಾಡೋದಕ್ಕಿಂತ ಆ ಸರ್ವಿಸ್ ಮಾಡೋ ಮಕ್ಕಳನ್ನ ಕರ್ಕೊಂಡ್ಬಂದು ನಾವು ಗುರೂಜಿ ಹತ್ರ ತೋರಿಸಿದ್ರೆ, ಇಲ್ಲೇ ಟ್ರೀಟ್ಮೆಂಟ್ ಕೊಟ್ಟರೆ ಅವರು ಕ್ಯೂರ್ ಆಗಿ ಮನೆಗೆ ಆನಂದದಿಂದ ಹೋಗ್ಬೋದು. ಆ ಥರ ನನ್ನ ಭಾವನೆ ಇದೆ, ಮಾಡಬೇಕಂತ ಇದೆ. ಗುರೂಜಿಯವ್ರ ಆಶೀರ್ವಾದ ಬೇಕು. ನನಗೆ ತುಂಬ ಮನಸ್ಸಿದೆ ಮಾಡಬೇಕು. ನಮ್ಮ ಲಯನ್ಸ್ ಕ್ಲಬ್ ಅವರು ಸ್ವಲ್ಪ ಎಚ್ಚರ ವಹಿಸ್ಬೇಕು. ಈ ಥರದ್ದೆಲ್ಲ ಇದೆ. ನಾವು ಸುಮ್ಮನೆ ಸರ್ವಿಸ್ ಮಾಡೋದು ವೇಸ್ಟ್ ಹಂಗೆ ಕಾಣುತ್ತೆ ಅನಿಸ್ತಾ ಇದೆ ನನ್ನ ಮನಸ್ಸಲ್ಲಿ. ಈಗ ನಾವು ಕಣ್ಣಿಂದ ನೋಡಿದ್ದೀನಲ್ಲ, ಕಣ್ಣಿಂದ ನೋಡಿದ್ದೀನಿ, ಪ್ರತ್ಯಕ್ಷ ನೋಡಿದ್ದೀನಿ, ನಾನು ಅನುಭವಿಸಿದ್ದೀನಿ. ಮತ್ತೆ ಎಂತ ಕ್ಯಾನ್ಸರ್ ಆಗಿದ್ದವರು, ಎಂತೆಂಥ ಕಾಯಿಲೆ ಆದವರು ಎಲ್ಲ ಕ್ಯೂರ್ ಆಗಿರೋರು ನೋಡಿದ್ದೀವಿ, ನಾವು ಅನುಭವಿಸಿದ್ದೀವಿ. ಏನಕ್ಕೆ ನಾವು ಇದನ್ನ ನಂಬಾರ್ದು? ಟೆಂಪಲ್ ಆಫ್ ಸಕ್ಸಸ್ ಅನ್ನು ಏನಕ್ಕೆ ನಂಬಾರ್ದು? ಬನ್ನಿ, ಎಂತೆಂಥ ಕಾಯಿಲೆಗಳೆಲ್ಲ ಗುಣ ಆಗಿ ಆನಂದದಿಂದಿದ್ದಾರೆ. ನೀವು ಬನ್ನಿ, ನೀವು ಅನುಭವಿಸಿ, ನಿಮಗೆ ಗೊತ್ತಾಗುತ್ತೆ. ನಾವು ಹೇಳೋದಕ್ಕಿಂತ ನೀವು ಒಂದು ಸಲ ಬಂದು ನೋಡಿ. ಖಂಡಿತ ಮೇಡಮ್. ಇಲ್ಲಿ ಇನ್ನೊಂದು ಮಾತು ತಮ್ಮಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಒಂದು ಅಂದರೆ ನಮ್ಮ ಯೂಶ್ವಲಿ ನಮ್ಮ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಚರ್ಚೆ ಆಗುವಂಥ ವಿಷಯನೇ ಇದು. ಫೀಸಿನ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಈಗಾಗಲೇ ತಾವು ಬರೀ ಗುರುವಾರದ ಸಭೆಯನ್ನು ಅಟೆಂಡ್ ಮಾಡಿದ್ರಿಂದ ಬಹುಶಃ ನಿಮಗೆ ಇದ್ರ ಬಗ್ಗೆ ಏನು ಅನಿಸಿಕೆ ಇದೆ ಅನ್ನೋದು ಗೊತ್ತಿಲ್ಲ. ಸೊ ನಿಮಗೇನಾದ್ರು ಇದ್ರ ಬಗ್ಗೆ ಒಂದು ಅನಿಸಿಕೆ ಇದೆಯಾ ಅನ್ನೋದು? ನೋಡ್ರಿ, ನಾನು ಏನು ಹೇಳಿದಂದ್ರೆ, ದುಡ್ಡು ಇವತ್ತು ಬರುತ್ತೆ ಹೋಗತ್ತೆ. ನಮ್ಗೆ ಎಷ್ಟೇ ದುಡ್ಡು ಕೊಟ್ಟರು ಹೆಲ್ತ್ ಸಿಗತ್ತಾ? ಖಂಡಿತ ಇಲ್ಲ. ನಾವು ಎಷ್ಟೋ ಕಡೆ ದುಡ್ಡು ಎಷ್ಟೋ ಜನ ಖರ್ಚು ಮಾಡಿರೋ 10 ಲಕ್ಷ 5 ಲಕ್ಷ 20 ಲಕ್ಷ 30 ಲಕ್ಷ, ಕೊನೆಗೆ ಅವನು ಗುಣನೂ ಆಗೋದಿಲ್ಲ, ದುಡ್ಡು ಹೋಯ್ತು, ಅವನು ಲೈಫು ಹೋಯ್ತು. ಈ ಥರದ್ದೆಲ್ಲ ಏನಕ್ಕೆ? ಬಂದು ನೋಡಿ, ಇದು ಇಲ್ಲಿ ದುಡ್ಡು ಪ್ರಶ್ನೆ ಇಲ್ಲ. ಎಷ್ಟು ದುಡ್ಡು ಕೊಟ್ಟರು ನೀವು ಕ್ಯೂರ್ ಆಗಿ ಹಸನ್ಮುಖಿಯಾಗಿ ಮನೆಗೆ ಹೋಗ್ತಿರಲ್ಲ, ಅದಕ್ಕಿಂತ ಆನಂದ ಇನ್ನೇನು? ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಬೆಲೆ ಕಟ್ಟಕ್ಕೆ ಸಾಧ್ಯ. ದುಡ್ಡು ಇವತ್ತು ಬರತ್ತೆ ಹೋಗತ್ತೆ. ನಿಮ್ಮ ಹೆಲ್ತ್, ನಿಮ್ಮ ಆರೋಗ್ಯ ಚೆನ್ನಾಗಿ ನೀವು ಅದು 10 ಪಟ್ಟು ನೀವು ದುಡಿಬಹುದು. ಈಗ ಮಂಡಿ ನೋವಿನ ವಿಷಯಕ್ಕೆ ಬಂದರೆ, ನಾವು ಈಗ ಗೃಹಿಣಿ ಅಂತ ಏನು ಹೇಳ್ತೀವಿ, ಮನೆಯಲ್ಲಿ ನಾವು ಏನೇ ತಯಾರಿ, ಇವಾಗ ಮಕ್ಳಿಗಾಗಲಿ ಗಂಡನಿಗಾಗಲಿ ನಾವು ಏನೋ ಒಂದು ತಯಾರಿ ಮಾಡಲೇಬೇಕು. ನಾವು ಇಲ್ಲ ಆಗೋದಿಲ್ಲ, ನನ್ನ ಕೈಲಿಂದ ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಅಂಥ ಸಮಯದಲ್ಲಿ ಈ ಮಂಡಿ ನೋವು ಯಾವ ರೀತಿ ಒಂದು ನೋವನ್ನು ಕೊಟ್ಟಿರುತ್ತೆ ಅಂದರೆ, ಏನು ಕೆಲಸ ಕಾರ್ಯ ಮಾಡಲಿಕ್ಕಾಗಲ್ಲ, ಮನೆಯವ್ರನ್ನ ನೋಡಲಿಕ್ಕೆ ಇಲ್ಲ, ನಾನು ಆಗಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಸಮಯದಲ್ಲಿ ನೀವು ಹೇಳಿದಾಗ ಇವನ್ ನೀ ರಿಪ್ಲೇಸ್ಮೆಂಟ್ಗೆ ಹೋದವರು ಸುಮಾರು ಜನ ಇದ್ದಾರೆ ಮೇಡಮ್. ಸೊ ಆ ರೀತಿ ಏನಾದ್ರು ನಿಮ್ಮ ಪರಿಸ್ಥಿತಿ ಇತ್ತಾ ಅನ್ನೋದು? ಆ ಥರನೂ ಇತ್ತೋ ಏನೋ ನನಗೆ ಅನಿಸ್ತಾ ಇತ್ತು. ಓಕೆ. ಆದರೆ ನನಗೆ ಗುರೂಜಿ ಸಿಕ್ಕಿದ್ರಿಂದ ಆ ಥರದ್ರಿಂದ ಪ್ರಾಬ್ಲಮಿಂದ ಹೊರಗಡೆ ಬಂದೇನೋ ಅನಿಸ್ತಾ ಇತ್ತೆ ನನಗೆ ಈಗ. ಓಕೆ. ಸೊ ಆ ಮಟ್ಟಿಗಂತೂ ಹೋಗಿತ್ತು ನನಗೆ. ಅದೇ ನಾನು ಅದೇ ಥಿಂಕ್ ಮಾಡ್ತಾ ಇದ್ದೆ. ಕೊನೆಯದು ಏನಿಲ್ಲ, ಅದೇ ನನಗೆ ಟ್ರೀಟ್ಮೆಂಟ್ ಆಗತ್ತೆ ಏನೋ ಅನ್ಕೊಂಡಿದ್ದೆ. ಅಷ್ಟರಲ್ಲೇ ನನಗೆ ಯಾರ್ದು ಆಶೀರ್ವಾದ, ಗುರೂಜಿ ಅವ್ರದ್ದು ಆಶೀರ್ವಾದದಿಂದ ನಾನು ಈಗ ಕ್ಯೂರ್ ಆಗಿ ಆನಂದದಿಂದ ಇದ್ದೀನಿ ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆನಂದವಾಗಿದ್ದೀನಿ ನಾನು. ಓಕೆ ಮೇಡಮ್, ಹಾಗೆ ಇಷ್ಟಸಿದ್ಧಿ ಕಾರ್ಯಕ್ರಮದ ಬಗ್ಗೆ ತಾವು ಅಟೆಂಡ್ ಮಾಡಿದ್ದೀರಾ? ಇಲ್ಲ, ನಾನು ಈಗ ಮಾಡ್ಬೇಕಂತ ಇದ್ದೇನೆ. ಯಾಕಂದ್ರೆ ನನ್ನ ಮಗಳು ಮಾಡಿದ್ಲು. ಓಕೆ. ಮಾಡಿದ್ಲು. ಅವಳು ತುಂಬಾನೇ ಅನುಭವಿಸಿದ್ದಾಳೆ. ತುಂಬಾ ಇಷ್ಟಸಿದ್ಧಿ ಮಾಡಿದ್ರಿಂದ ಅವಳಿಗೆ
ಒಂಥರ ಮೊದಲು ಅವಳಿಗೆ ಸ್ವಲ್ಪ ಮಾತು ಹೊರಗಡೆ ಹೋಗಿ 4 ಜನಕ್ಕೆ ಬೇರೆ ಬೇರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಈಗ ಇಷ್ಟ ಸಿದ್ಧಿ ಮಾಡಿದ್ಮೇಲೆ ಅವಳು ಎಷ್ಟು ಧೈರ್ಯ ಬಂದಿದೆ ಅಂದ್ರೆ ಒಬ್ಳೇ 4 ಜನಕ್ಕೆ ಒಂಥರ ಮಾತಾಡೋಷ್ಟು ಶಕ್ತಿ ಬಂದಿದೆ. ಏನ್ ವಯಸ್ಸು ಅವ್ರದ್ದು? ಅವಳು ಈಗ ಫೈನಲ್ ಇಯರ್ ಬಿಕಾಮ್ ಓದ್ತಾ ಇದ್ದಾಳೆ. ಈಗ 20 ವರ್ಷ ಅವಳಿಗೆ. ಹೇಳ್ತಾಳಮ್ಮ ಇಷ್ಟ ಸಿದ್ಧಿ ಮಾಡಿದ್ಮೇಲೆ ನನಗೆ ನಿಜವಾಗ್ಲೂ ನನಗೆ ಹೆಲ್ತು ಒಂಥರ ಓದೋದ್ರಲ್ಲೂ ಎಲ್ಲದ್ರಲ್ಲೂ ಒಂಥರ ಅವಳಿಗೆ ಒಂಥರ ನೆಮ್ಮದಿ ಸಿಕ್ಕಿದೆ. ಮತ್ತೆ ಅವಳು ಮತ್ತೆ ಹೇಳ್ತಾಳೆ ನಾನು ಎಲ್ಲ ಕೋರ್ಸು ಅವಳಿಗೆ ಮೆಡಿಕಲ್ ಮಾಡ್ಬೇಕಂತ ಇದ್ವಿ. ಅವಳಿಗೆ ಮೆಡಿಕಲ್ ಮಾಡೋ ಅದು ಅನಾಕಾರಣ ಏನೋ ಯಾವುದೋ ಇದರಲ್ಲಿ ಆಗಲಿಲ್ಲ ಅವಳಿಗೆ. ಈಗ ಹೇಳ್ತಾಳೆ ಅಮ್ಮ ನನಗೆ ಮೆಡಿಕಲ್ ಮಾಡದೆ ಒಳ್ಳೆಯದು. ನಾನು ಈ ಗುರೂಜಿ ಅವ್ರದ್ದು ಎಲ್ಲವನ್ನು ಕಲಿತು ನಾನೇ ಗುರೂಜಿ ಸಲಹೆ ತಗೊಂಡು ನಾನು ಎಲ್ಲ ಕಲ್ತು ನನ್ನ ಹೆಲ್ತ್ ನಾನು ನೋಡ್ಕೊಂತೀನಿ, ನನ್ಗೇನು ಬಂದ್ರು ನಾನೇ ಟ್ರೀಟ್ಮೆಂಟ್ ಮಾಡ್ಕೊತೀನಿ ಅಂತ ಅವಳಿಗೆ ಅಷ್ಟು ಒಂಥರ ಧೈರ್ಯ ಬಂದಿದೆ ಅವಳಿಗೆ. ಓಕೆ ಓಕೆ. ಇಲ್ಲ, ಒಂದು ಅಂದರೆ ನೀವು ಹೇಳಿದಾಗೆ ಮನೆಯಲ್ಲಿ ಇವನ್ ನಮ್ಮ ಮಕ್ಕಳು ನಮ್ಮ ಮನೆಯವರೆಲ್ಲರೂ ಚೆನ್ನಾಗಿದ್ರೆ ನಮಗೂ ಅಷ್ಟೇ ಖುಷಿನೇ. ಜೊತೆಯಾಗಿ ನಾವು ಏನು ಗೃಹಿಣಿಯರಿದ್ದೀವಿ ಖಂಡಿತ ನಮಗೂ ಸಹ ಒಳ್ಳೆ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕು. ನಮಗೂ ಆರೋಗ್ಯ ಮುಖ್ಯ ಅನ್ನೋದನ್ನು ಪೂಜ್ಯ ಗುರೂಜಿಯವರು ಯಾವಾಗಲೂ ಹೇಳ್ತಿರ್ತಾರೆ. ಮನೆಯವ್ರನ್ನ ನೋಡ್ಕೊಳ್ಳೋದಲ್ಲದೆ ತಾವು ಆರೋಗ್ಯವಾಗಿರೋದು ಎಷ್ಟು ಇಂಪಾರ್ಟೆಂಟ್ ಅಂಥೇಳಿ. ಸೊ ಮೇಡಮ್, ಈಗಲೇ ಅಟ್ಲೀಸ್ಟ್ ಇವಾಗೇನು ನೀವು ಇಷ್ಟಸಿದ್ಧಿ ಕಾರ್ಯಕ್ರಮನ ಈಗಾಗಲೇ ಅಟೆಂಡ್ ಮಾಡಬೇಕು, ಇನ್ನೂ ಮಾಡಿಲ್ಲ ಅಂತ ಹೇಳಿದ್ರಿ. ಈವರೆಗೆ ಏನು ಈ ಉಷಾಪಾನ ಇನ್ನಿಷ್ಟು ಪದ್ಧತಿಗಳ ನೀವೇನಾದ್ರು ಮಾಡಿದ್ದೀರಾ ಅನ್ನೋದು ಪ್ರಶ್ನೆ. ಯಾಕೆಂದ್ರೆ ಯೂಶಲಿ ಈ ಒಂದು ಟೆಕ್ನಿಕ್ ತುಂಬಾನೇ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ನಾವು ಕೇಳ್ತಾ ಬಂದಿದ್ದೀವಿ. ಅದೇ ಈಗ ನಾನು ಏನಂದ್ರೆ ಉಷಾಪಾನ ಎಲ್ಲ ತಗೊಬೇಕಂತ ಇದ್ದೀನಿ. ಅದೇ ಹೇಳಿದ್ನಲ್ಲ, ಗುರೂಜಿಯವ್ರ ಹತ್ರ ಸಲಹೆ ತಗೊಬೇಕಂತ ಇದ್ದೀನಿ. ಓಕೆ. ಸೊ ಇವಾಗ ಗುರುವಾರದ ಸಭೆ ಮಾತ್ರ ಅಟೆಂಡ್ ಮಾಡಿರೋದ್ರಿಂದ ಹೌದು. ಈಗ ನನಗೂ ಇಷ್ಟ ಇದೆ ಗುರೂಜಿಯವ್ರದ್ದು ಎಲ್ಲ ಕ್ಲಾಸ್ಗೆ ಅಟೆಂಡ್ ಮಾಡಬೇಕು. ಎಲ್ಲ ಟೆಕ್ನಿಕ್ ಎಲ್ಲ ಕಲ್ತ ಮೇಲೆ ನಮ್ಮನ್ನ ನಾವೇ ಕ್ಯೂರ್ ಮಾಡ್ಕೊಬೋದಲ್ವಾ? ಖಂಡಿತ ಖಂಡಿತ ಅದನ್ನು ಮಾಡ್ಕೊಬೇಕಂತ ಇದ್ದೀನಿ. ಗುರೂಜಿಯವ್ರದ್ದು ಆಶೀರ್ವಾದ ಬೇಕು. ಎಲ್ಲಾನು ಪಡಿಬೇಕು ಅಂದ್ರೂ ಅದು ಹೋದ ಜನ್ಮದ ಪುಣ್ಯ ಇದ್ರೆ ಮಾತ್ರ ನಮ್ಮಿಂದ ಸಾಧ್ಯ. ಬಟ್ ನೀವು ಹೇಳಿದಾಗೆ ಅಲ್ಲಿನ ಏನು ಇವಾಗ ಗುರುವಾರದ ಸಭೆಯನ್ನು ಅಟೆಂಡ್ ಮಾಡಿದ್ರಿ ತಾವು, ಜನರ ಅಭಿಪ್ರಾಯ ಯಾವ ರೀತಿ ಇತ್ತು ಮೇಡಮ್? ಇವಾಗ ನಿಮ್ಮ ಅಭಿಪ್ರಾಯ ಎಸ್, ಬಟ್ ಜನರ ಅಭಿಪ್ರಾಯವನ್ನು ನೀವು ಅಲ್ಲಿ ಗಮನಿಸಿದಾಗ ನಿಮ್ಗೆ ಏನು ಅನ್ನಿಸ್ತು? ನನಗೆ ಜನರ ಅಭಿಪ್ರಾಯ ಕೇಳ್ತಾ ಇದ್ರೆ ಒಂಥರ ಆಶ್ಚರ್ಯ ಆಗುತ್ತೋ. ಹೌದಾ, ಇಷ್ಟು ಎಂತೆಂಥ ಕಾಯಿಲೆ ಎಲ್ಲ ಕ್ಯೂರ್ ಆಗಿದೆ ನಂಬಕ್ಕೆ ಸಾಧ್ಯ. ಕ್ಯಾನ್ಸರ್, ಭಾರತೀಯನವ್ರ ಕ್ಯಾನ್ಸರ್ ಇದು, ಅವ್ರಿಗೆ ಕೂದಲು ಬೆಳೆದ ನನಗೆ ಆಶ್ಚರ್ಯ ಆಯ್ತು. ಅಷ್ಟು ಕಪ್ಪು ಕೂದಲು, ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅಂತಾನೂ ಹೇಳಕ್ಕಾಗಲ್ಲ. ಅಷ್ಟು ಚೆನ್ನಾಗಿದ್ದಾರೆ ಭಾರತೀಯವರು. ಮತ್ತೆ ಎಲ್ಲರೂ ಬರ್ತಾರಲ್ಲ, ಏಡ್ಸ್ ಆಗಿದವರು, ಕ್ಯಾನ್ಸರ್ ಆಗಿದೆ, ಎಂತೆಂಥ ಕಾಯಿಲೆಯವರೆಲ್ಲ ಬರ್ತಾರ, ಅವಾಗೆಲ್ಲ ಕ್ಯೂರ್ ಆಗಿ ಖುಷಿಯಾಗಿದೆ. ಅವ್ರ ಮುಖ ನೋಡಿದ್ರೆ ಅವ್ರ ಆ ಥರ ಕಾಯಿಲೆ ಬಂದು ಕ್ಯೂರ್ ಆಗಿದೆ ಅಂದ್ರೆ ನನಗೆ ನಂಬಕ್ಕೆ ಸಾಧ್ಯ ಇಲ್ಲ. ನನ್ಗೆ ಅಷ್ಟು ಖುಷಿ ಆಗುತ್ತೆ. ಇಂತಿಂಥ ಕಾಯಿಲೆಗಳೆಲ್ಲ ಗುಣಮುಖ ಆಗಿ ಆನಂದದಿಂದ ಮನೆಗೆ ಹೋಗ್ತಾ ಇದಾರಲ್ಲ, ಅದಕ್ಕಿಂತ ಇನ್ನೇನ್. ಖಂಡಿತ. ಇನ್ನೊಂದು ಮಾತು ಅಂದ್ರೆ, ಬಹುಶಃ ಅಂತ ಒಂದು ಸನ್ನಿವೇಶಗಳನ್ನ ನಾವು ನೋಡಿದಾಗ ಬಹುಶಃ ನಮ್ಮ ತೊಂದ್ರೆ ನಮ್ಗೆ ದೊಡ್ಡದ ಅನ್ಸೋದೇ ಇಲ್ಲ. ದೊಡ್ಡ ತೊಂದ್ರೆ ಬೇರೆಯವ್ರ ತೊಂದ್ರೆ ನೋಡಿದ್ರೆ ಅಯ್ಯೋ ನಮ್ದು ಏನೂ ಇಲ್ಲಪ್ಪ, ಅದು ಮಂಡಿ ನೋವ ಏನೂ ಇಲ್ಲ. ಎಂತೆಂಥ ಕಾಯಿಲೆ ಬಂದ್ರೂ ನಮ್ಗೆ ಏನು ಹೆದರಿಕೆ ಇಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಔಷಧ ಇಲ್ಲದೆ ಚಿಕಿತ್ಸೆ ಇದೆಯಲ್ಲ ಗುರೂಜಿಯವ್ರ ಹತ್ರ. ಆ ಟೆಕ್ನಿಕ್ ಯೂಸ್ ಮಾಡಿದ್ರೆ ನಮ್ಮ ಕಾಯಿಲೆ ಏನೇ ಕಾಯಿಲೆ ಬರ್ಲಿ, ನಾವು ಪಾಸಿಟಿವ್ನೆಸ್ ಇಟ್ಕೊಂಡ್ಬಿಟ್ರೆ ಯಾವ ಕಾಯಿಲೆನೂ ಬರೋದು ಇಲ್ಲ. ನಾ ಈ ಮಾತಿಗೆ ಒಂದು ಮಾತು ಕೇಳಬೇಕು ಮೇಡಮ್. ಅಮೃತ ಚಿಕಿತ್ಸೆ ಮತ್ತೊಂದು ಗುಣ, ಒಂದು ಇನ್ನು ಮುಂದೆ ಕಾಯಿಲೆ ಬರ್ದೇ ಇರೋ ಹಾಗೆ ಪ್ರಿವೆಂಟಿವ್ ಅಂತ ಹೇಳ್ತಾರೆ, ಕ್ಯೂರೇಟಿವ್ ಆಸ್ ವೆಲ್ ಪ್ರಿವೆಂಟಿವ್ ಅಂತ ಹೇಳ್ತಾರೆ ಪೂಜ್ಯ ಗುರೂಜಿಯವರು. ಸೊ ಅಂತ ಸಮಯದಲ್ಲಿ ಯಾವುದೇ ಇನ್ನು ಮುಂದೆ ನಮಗೆ ಕಾಯಿಲೆ ಬರ್ದೇ ಇರೋ ಹಾಗೆ ಸಹ ನೋಡ್ಕೊಳ್ಳುತ್ತೆ. ಜೊತೆಯಾಗಿ ಅಮೃತ ಚಿಕಿತ್ಸೆಯ ಮತ್ತೊಂದು ವಿಶಿಷ್ಟವಾದ ಒಂದು ಗುಣ ಅಂದ್ರೆ, ನಮ್ಮಲ್ಲಿ ಇರೋದು 2 ತೊಂದರೆ ಅಂತ ನಮಗೆ ಗೊತ್ತಿದ್ರೆ ಅಲ್ಲಿ ಇನ್ನೂ ಒಂದು 100 ನಮಗೆ ಗೊತ್ತಿಲ್ಲದೆ ಇದ್ರೂ ಸಹ ಅದನ್ನು ಸಹ ಪರಿಪೂರ್ಣವಾಗಿ ಗುಣ ಮಾಡತ್ತೆ ಅನ್ನೋದು. ಸೊ ನಿಮ್ಮಲ್ಲಿ ಆ ರೀತಿಯಾದ, ನಿಮಗೆ ಗೊತ್ತಿಲ್ಲದೆ ಅಥವಾ ನಿಮಗೆ ಗೊತ್ತಿದ್ದು ನೀವು ಹೇಳ್ಕೊಂಡ್ ಬಂದಿದ್ದು ಬರೀ ಮಂಡಿ ನೋವು, ಬಟ್ ಬೇರೆ ಏನಾದ್ರು ನಿಮ್ಗೆ ಗುಣ ಆಗಿರೋದು ಇದೆಯಾ? ಅಥವಾ ಈ ಒಂದು ವೈಶಿಷ್ಟ್ಯತೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮೇಡಮ್? ಅದೇ ನನಗೆ ಯಾವಾಗ ಟೆಂಪಲ್ ಆಫ್ ಸಕ್ಸಸ್ಗೆ ನಾನು ಗುರುವಾರ ಒಂದು ಸಭೆ ಅಟೆಂಡ್ ಆಗಿದ್ನಲ್ಲ, ಅವಾಗಿಂದ ನನಗೆ ಅಂದರೆ ಸ್ವಲ್ಪ ಚಿಕ್ಕ ಪುಟ್ಟದ್ದು ಬರೋದು, ಕೈ ಶೋಲ್ಡರ್ ಪೇನ್ ಒಂದ್ಸತಿ ಬಂದಿತ್ತು.
ಅದು ಗುರುವಾರ ಬಂದು ಒಂದು ಗುರುವಾರ ಬಂದು ಅದು ಕ್ಯೂರ್ ಆಯಿತು. ಇನ್ನೊಂದ್ಸತಿ ಕೈ ಒಂಥರ ಜುಮ ಆಗ್ತಾ ಇತ್ತು. ಅದೂ ಒಂದು ಗುರುವಾರ ಬಂದು ಅದು ಸಂಕಲ್ಪ ಮಾಡಿಕೊಂಡೆ, ಅದು ಹೋಯ್ತು. ಚಿಕ್ಕ ಪುಟ್ಟದೆಲ್ಲ ಹೀಗೆ ಗುರುವಾರ ಸಭೆ ಅಟೆಂಡ್ ಆಗಿದ್ದಕ್ಕೆ ನನಗೆ ಇದಾಯಿತು. ಮತ್ತೆ ಇನ್ನೊಂದು ಏನಂದರೆ ಒಂಥರ ಏನಂತಾರಂದರೆ ಈ ಅಮೃತ ಚಿಕಿತ್ಸೆ ಅಂದರೆ ನಾವು ಎಷ್ಟೇ ನಮ್ಮ ದೇಹದಲ್ಲಿ ಎಷ್ಟು ವಿಷ ಇರುತ್ತೋ ಆ ವಿಷ ಎಲ್ಲ ತೆಗೆದು ಅಮೃತವನ್ನು ನೀಡುವಂಥ ಈ ಚಿಕಿತ್ಸೆ ಅನ್ಬೋದು. ಎಷ್ಟು ಟೆನ್ಷನ್ ಆಗಲಿ ಏನೇ ಆಗಲಿ ನಾವು ಇಲ್ಲಿ ಅಮೃತ ಚಿಕಿತ್ಸೆಗೆ ಬಂದರೆ ಎಲ್ಲ ನಮ್ಮ ಬಾಡಿಲಿರೋದೆಲ್ಲ ವಿಷ ಎಲ್ಲ ತೆಗೆದು ಅಮೃತವನ್ನು ತುಂಬ್ಕೊಂಡು ನಾವು ಮನೆಗೆ ಹೋಗ್ತೇವೆ. ಅಷ್ಟು ಖುಷಿಯಿಂದ ಚಿಕಿತ್ಸೆ ಸಿಗತ್ತೆ. ಅಷ್ಟು ನಮ್ಗೆ ನೆಮ್ಮದಿ ಶಾಂತಿ. ಎಷ್ಟೇ ವರ್ಷ ದೇವರು ನಮ್ಗೆ ಎಷ್ಟು ಆಯುಷ್ ಕೊಟ್ಟರು ಖುಷಿಯಿಂದ ಕೊನೆಯ ತನಕ ನಾವು ಖುಷಿಯಿಂದ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಆಗಲಿ ಮೇಡಮ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ತಾವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ವೀಕ್ಷಕರಿಗೆ ಒಂದು ಗುರುವಾರ ಅಟೆಂಡ್ ಆಗಲಿ. ಓಕೆ. ಮತ್ತೆ ನೀವು ನಂಬಬೇಕು. ಮತ್ತೆ ಏನಂದ್ರೆ ಯಾವುದೇ ಎರಡು ದ್ವಂದ್ವವಾಗಿ ಬರಲೇಬಾರ್ದು. ಓಕೆ. ನೀವು ನಂಬಿ ಒಂದು ಗುರುವಾರ ಅಟೆಂಡ್ ಆಗಿ ನೀವೇ ಸ್ವತಃ ಕಣ್ಣಿಂದ ನೋಡಿ ಗುರೂಜಿಯವರು ಯಾವ್ಯಾವ ಟ್ರೀಟ್ಮೆಂಟ್ ಕೊಡ್ತಾರೆ, ನೀವೇ ಎಲ್ಲ ಕಲಿತು ನಿಮ್ಗೆ ಏನೇನು ಬಂದಿದೆ ನಿಮ್ಮ ಕಾಯಿಲೆ ನೀವೇ ಗುಣ ಮಾಡಿಕೊಂಡು ಹಸನ್ಮುಖವಾಗಿ ಜೀವನ ಕಳಿಬೋದಂತ ನನ್ನ ಭಾವನೆ. ಓಕೆ ಮೇಡಮ್, ಇನ್ನು ಒಂದು ಪ್ರಶ್ನೆ ನಿಮ್ಮಲ್ಲಿ ಕೇಳಬೇಕು. ಎಸ್ಪೆಷಲಿ ನಿಮ್ಮ ಮಗಳ ವಿಷಯ ತಾವು ಹೇಳಿದ್ರಿ. ಯೂಶುವಲಾಗಿ ನಾವೇನು ಮಾಡ್ತೀವಿ ಅಂದರೆ ನಮಗೇನೋ ದೊಡ್ಡವ್ರಿಗಿರ್ಬೇಕಿದು ಕಾರ್ಯಕ್ರಮ ಅಂತ ತಿಳ್ಕೊಂಡು ಇಷ್ಟಸಿದ್ಧಿ ಕಾರ್ಯಕ್ರಮ ಎಸ್ಪೆಷಲಿ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದರೆ ಇವನ್ ಈಗಿನ ಮಕ್ಕಳಿಗೆ ಯಾವ ರೀತಿ ಈ ಒಂದು ಕಾರ್ಯಕ್ರಮದ ಅವಶ್ಯಕತೆ ಇದೆ ಅನ್ನೋದನ್ನು ನಾನು ಇಲ್ಲಿ ವೀಕ್ಷಕರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದೇನು ಅಂತಂದರೆ ನೀವೀಗ ಹೇಳಿದಾಗೆ ತಮ್ಮ ಮಗಳಿಗೆ 20 ವರ್ಷ ಅಂತ ಹೇಳಿದ್ರೆ, ಜೊತೆಯಾಗಿ ಈ ಥರ ಓದೋ ಸಮಯದಲ್ಲಿ ಯಾವ ರೀತಿ ಈ ಒಂದು ಇಷ್ಟಸಿದ್ಧಿ ಕಾರ್ಯಕ್ರಮ ಅವರಿಗೆ ಒಂದು ಫಲಕಾರಿ ಆಗತ್ತೆ. ಯಾಕಂದ್ರೆ ಈ ವಯಸ್ಸಲ್ಲಿ 20 ವರ್ಷ ವಯಸ್ಸಲ್ಲಿ ಅವ್ರಿಗೆ ಮಕ್ಕಳಿಗೆ ಏನು ಯಾವುದು ಲೈನ್ಗೆ ಹೋಗ್ಬೇಕಂತ ಗೊತ್ತಾಗೋದಿಲ್ಲ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗೋದಿಲ್ಲ. ನಾವೇನ್ ಮಾಡ್ಬೇಕು, ಅವ್ರು ಸರಿಯಾದ ದಾರಿಗೆ ಬರ್ಬೇಕು ಅಂದ್ರೆ ನಾವು ಈ ಇಷ್ಟ ಸಿದ್ಧಿ ಒಂದು ಪ್ರೋಗ್ರಾಮ್ ಇದೆಯಲ್ಲ ಅದು ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ನಾವ್ ಹೇಳ್ಬೇಕಂತಿಲ್ಲ, ಅವ್ರಿಗೆ ಗೊತ್ತಾಗತ್ತೆ ನಾವು ಹೋಗ್ತಾ ಇರೋ ದಾರಿ ಕರೆಕ್ಟ್ ತಪ್ಪು ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ, ನಾವ್ ಹೇಳ್ಬೇಕಂತಿಲ್ಲ. ಖಂಡಿತ. ಮತ್ತೆ ನೀವ್ ಹೇಳಿದಾಗೆ ಇವನ್ ಅವರ ಸ್ವಭಾವದಲ್ಲಿ ಸಹ ಒಂದು ಬದಲಾವಣೆಗಳನ್ನ ನಾವು ಕಾಣ್ತೀವಿ ಅನ್ನೋದನ್ನ ಎಷ್ಟೋ ಇವನ್ 1-2 ಸ್ಟೂಡೆಂಟ್ಸ್ ಸಹ ಬಂದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ. ಸೊ ನಿಜವಾಗ್ಲು ನಿಮಗೆ ಆ ರೀತಿ ಏನಾದ್ರು ಬದಲಾವಣೆ ನಿಮ್ಮ ಮಗಳಲ್ಲಿ ಅನ್ಸತ್ತಾ? ತುಂಬಾ ಬದಲಾವಣೆ ಆಗಿದೆ. ಯಾಕಂದ್ರೆ ಅವಳೇ ಹೇಳ್ತಾಳಲ್ಲ, ಅಮ್ಮ ತುಂಬಾ ಚೆನ್ನಾಗಿದೆ. ಅವಳು ಏನ್ ಹೇಳ್ತಾಳಂದ್ರೆ ನಮ್ಗೂ ಕಲೀರಿ, ಅವ್ರ ನಮ್ಮ ಮನೆಯವರೆಲ್ಲ ಕಲೀರಿ, ಫ್ರೆಂಡ್ಸ್ಗೂ ಹೇಳ್ತಾ ಇದ್ದಾಳೆ, ಎಲ್ಲರಿಗೂ ಹೇಳ್ತಾ ಇದ್ದಾಳೆ. ಮತ್ತೆ ಅವಳಿಗೆ ಇನ್ನೊಂದು ಏನಂದ್ರೆ ತುಂಬಾ ಅವಳಿಗೆ ಖುಷಿ ಆಗ್ಬಿಟ್ಟಿದೆ. ಅವಳು ಹೇಳ್ತಾಳೆ, ಅಮ್ಮ ನಂದು ಇದು ಫೈನಲ್ ಇಯರ್ ಮುಗಿದ್ಮೇಲೆ ನಾನು ಏನು ಮಾಡೋದಿಲ್ಲ, ಇದೇ ಗುರೂಜಿ ಅವ್ರದ್ದು ಎಲ್ಲ ಕೋರ್ಸ್ ಕಲಿತು ನಾನು ನನ್ನ ಚಿಕಿತ್ಸೆ ನಾನೇ, ನನ್ನ ಹೆಲ್ತ್ ನಾನೇ ನೋಡ್ಕೊಂಡು ಇನ್ನೊಬ್ರಿಗೂ ನಾನು ಸಹಾಯ ಮಾಡ್ಬೇಕಂತ ಇದ್ದೀನಿ. ವೆರಿ ಗುಡ್. ಖಂಡಿತ ಮೇಡಮ್, ಈ ವಯಸ್ಸಿನಲ್ಲಿ ಆ ಥರ ಯೋಚನೆಗಳು ಬರೋದು ತುಂಬಾನೇ, ಯಾಕೆಂದ್ರೆ ಒಂದು ಅವರು ಪಡೆದಿರೋ ರಿಸಲ್ಟು ಈ ಮಾತನ್ನ ಅವರಿಂದ ಆಡಿಸ್ತಾ ಇದೆ ಅಂತ ಖಂಡಿತ ಅನ್ಸುತ್ತೆ. ಹಾಗೆ ನಮ್ಮ ಇಂದಿನ ಸಂಚಿಕೆ ಮುಗಿಸುವಂಥ ಸಮಯ ಆಗಿದೆ ಮೇಡಮ್. ನಮ್ಮ ವೀಕ್ಷಕರ ಪರವಾಗಿ, ನಮ್ಮೆಲ್ಲರ ಪರವಾಗಿ ತುಂಬಾನೇ ಧನ್ಯವಾದಗಳು ತಮಗೆ. ತಮ್ಮ ಒಂದು ಅನುಭವವನ್ನು ಇಲ್ಲಿ ನಮ್ಮ ವೀಕ್ಷಕರ ಜೊತೆಗೆ ನೀವು ಹಂಚಿಕೊಂಡಿದ್ದಕ್ಕಾಗಿ. ಹಾಗೆ ಪ್ರಿಯ ವೀಕ್ಷಕರೇ, ಈಗಾಗಲೇ ಪೂಜ್ಯ ಗುರೂಜಿಯವರು ಗುರುವಾರದ ಸಭೆಯನ್ನು ಏತಕ್ಕಾಗಿ ಅಟೆಂಡ್ ಮಾಡಬೇಕು, ಜೊತೆಯಾಗಿ ಅಟೆಂಡ್ ಮಾಡಿದ ಒಂದು ಅನುಭವ ಯಾವ ರೀತಿ ಇತ್ತು ಅನ್ನೋದನ್ನು ಇಂದಿನ ನಮ್ಮ ಅತಿಥಿ ಶಶಿಕಲಾ ಅವರು ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಮನೇಲಿ ಕೂತು ನೀವು ಏನಿದು ಅಂತ ಯೋಚನೆ ಮಾಡೋ ಬದಲಾಗಿ ನಮ್ಮ ರಿಕ್ವೆಸ್ಟ್ ಇಷ್ಟೇ, ಯಾಕೆಂದರೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶನೇ ನಿಮ್ಮೆಲ್ರಿಗೂ ಒಳ್ಳೆ ಆರೋಗ್ಯವನ್ನು ಕೊಡುವಂಥದ್ದು. ಈ ಮೂಲಕ ನಿಮಗೆ ಎಷ್ಟು ಒಳ್ಳೇದು ಸಿಗತ್ತೆ, ನಮಗೂ ಅಷ್ಟೇ. ನೀವು ಎಷ್ಟು ಖುಷಿ ಪಡ್ತೀರಿ, ಬಹುಶಃ ಅದಕ್ಕಿಂತ 2 ಪಟ್ಟು ಜಾಸ್ತಿ ಖುಷಿ ನಾವು ಅನುಭವಿಸ್ತೀವಿ. ಒಂದು ಇಷ್ಟಸಿದ್ಧಿ ಕಾರ್ಯಕ್ರಮ ಯಾವ ರೀತಿ ಈ ಯಂಗ್ಸ್ಟರ್ಸ್ಗೂ ಸಹ ಹೆಲ್ಪ್ ಮಾಡತ್ತೆ ಅನ್ನೋದನ್ನು ನೀವು ಇಂದಿನ ನಮ್ಮ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀರಿ. ದಯಮಾಡಿ ಯಾರು ಇಷ್ಟಸಿದ್ಧಿ ಕಾರ್ಯಕ್ರಮ ಅಟೆಂಡ್ ಮಾಡ್ಕೊಂಡಿಲ್ಲ, ತಿಂಗಳಿಗೊಮ್ಮೆ ಈ ಕಾರ್ಯಕ್ರಮ ನಡೆಯುತ್ತೆ. ಈಗ ಏಪ್ರಿಲ್ 5ನೇ ತಾರೀಕು ಈ ಕಾರ್ಯಕ್ರಮ ನಡೀತಾ ಇದೆ.
ಎರಡನೇ ಯೋಚನೆ ಮಾಡಬೇಡಿ, ಗುರುವಾರದ ಸಭೆಗೆ ಬನ್ನಿ. 1:15 ಇದು ಪ್ರಾರಂಭ ಆಗಿ 7:15ವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ. ಪೂರ್ಣವಾಗಿ ಅಟೆಂಡ್ ಮಾಡಬೇಕು ಅಂತ ಹೇಳಿದರೆ, ಜೊತೆಯಾಗಿ ಎಷ್ಟೇ ಗುರುವಾರ ಅಟೆಂಡ್ ಮಾಡಿದ್ರೂ ಏನು ತೊಂದರೆ ಇಲ್ಲ, ಅಟೆಂಡ್ ಮಾಡ್ಬೋದು, ಅಪಾಯಿಂಟ್ಮೆಂಟಿನ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ನೀವು ನಿಮ್ಮ ಫ್ರೆಂಡ್ಸು ಜೊತೆಯಾಗಿ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಸಹ ಬಂದು ಈ ಗುರುವಾರದ ಸಭೆಯನ್ನು ಅಟೆಂಡ್ ಮಾಡ್ಬೋದು. ಇಷ್ಟು ಜನ ಬರ್ತೀವಿ ಅಂತ ನೀವು ಮುಂಚೆನೇ ಏನು ತಿಳಿಸೋ ಅವಶ್ಯಕತೆಯೂ ಇಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ನಿಮಗೆ ನೀವು ಬಿಡುವು ಮಾಡಿಕೊಂಡು, ಒಂದು ಎಸ್ಪೆಷಲಿ ಕೆಲಸಕ್ಕೆ ಹೋಗೋರ ಬಗ್ಗೆ ನಾನು ಈ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಸಭೆ ಗುರುವಾರನೇ ಇರೋದ್ರಿಂದ ಆದಷ್ಟು ಒಂದು ದಿನ ನಿಮಗೋಸ್ಕರ ನೀವು ಬಿಡುವು ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯಕ್ಕೋಸ್ಕರ ಅಥವಾ ನಿಮ್ಮ ಮನೆಯವರ ಆರೋಗ್ಯಕ್ಕೋಸ್ಕರ ದಯಮಾಡಿ ಅರ್ಧ ದಿನದ ರಜಾನೋ ಏನೋ ಮಾಡಿ ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ಕೊಳ್ಳಿ. ಪೂರ್ಣ ಮಾಹಿತಿ ಇಷ್ಟಸಿದ್ಧಿಯಿಂದ ಹಿಡಿದು ಅಮೃತ ಚಿಕಿತ್ಸೆ ಕಲಿಯೋದ್ರಿಂದ ಹಿಡಿದು ಗುರುವಾರದ ಈ ಒಂದು ಸಭೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅನುಭವ ಮಾಡಲಿಕ್ಕಾಗಿ ಬಿಡುವು ಮಾಡ್ಕೊಂಡು ಇದನ್ನು ಅಟೆಂಡ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ಒಳ್ಳೆ ಆರೋಗ್ಯ ಈ ಮೂಲಕ ಪಡೆಯಿರಿ ಅನ್ನೋದು ನಮ್ಮ ಆಶಯ. ಅದನ್ನು ನೀವು ಈಡೇರಿಸಬೇಕು, ಜೊತೆಯಾಗಿ ನೀವು ಆರೋಗ್ಯವಾಗಿರೋದನ್ನು ನಾವು ನೋಡಬೇಕು ಅನ್ನೋದನ್ನು ಹೇಳ್ತಾ, ಮುಂದಿನ ವಾರ ಇದೇ ಸಮಯ ನಾನು ನಿಮ್ಮನ್ನು ಮತ್ತೊಮ್ಮೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮ್ಮ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸ್ತಾ ಇರಿ. ಹಾಗೆ ಒಂದು ಮಾತು, ಪೂಜ್ಯ ಗುರುಜಿಯವರಿಗೂ ಸಹ ಇಷ್ಟೊಂದು ಒಳ್ಳೆ ಒಂದು ಮಾರ್ಗದರ್ಶನ ನಿಮಗೆ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ವಾರ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸ್ತಾ ಇರಿ ವೀಕ್ಷಕರೇ. ತುಂಬಾ ಧನ್ಯವಾದಗಳು. ನಮಸ್ಕಾರ. श्री सच्चिदानंद सद्गुरु साईनाथ महाराज की जय। भारती साई बाबा सौख्यदाता जीवा, चरण रजतरी द्यावा दासा विसावा भक्ता विसावा। भारती साई बाबा स्वस्वरूपी राधे तंग मुमुक्ष जनादारी निज डोळा श्रीरंग डोळा श्रीरंग। आरती साई बाबा जय। 98 ಎಂಥ ತಪ್ಪು ಮೂರ್ಖತನ ಅಂತ ಹೇಳಿದ್ರೆ, ಕೆಟ್ಟ ಯೋಚನೆಗಳನ್ನು ಎಲ್ಲಿ ನಾವು ಒಳಗೆ ಬಿಟ್ಕೊಳ್ತೀವಿ ಅದು ತನ್ನ ಕೆಟ್ಟ ಪರಿಣಾಮವನ್ನ ನಮ್ಮ ಮೇಲೆ ಖಂಡಿತವಾಗಿ ಬಿಟ್ಟು ಹೋಗುತ್ತೆ. श्री सच्चिदानंद सद्गुरु साईनाथ महाराज की जय। भारती साई बाबा सौख्यदाता जीवा, चरण रजतरी द्यावा दासा विसावा भक्ता विसावा। भारती साई बाबा जारुनी आनंद स्वस्वरूपी राधे तंग मुमुक्ष जनादारी निज डोळा श्रीरंग डोळा श्रीरंग। आरती साई बाबा जय। 98 ಎಂಥ ತಪ್ಪು ಮೂರ್ಖತನ ಅಂತ ಹೇಳಿದ್ರೆ, ಕೆಟ್ಟ ಯೋಚನೆಗಳನ್ನು ಎಲ್ಲಿ ನಾವು ಒಳಗೆ ಬಿಟ್ಕೊಳ್ತೀವಿ ಅದು ತನ್ನ ಕೆಟ್ಟ ಪರಿಣಾಮವನ್ನ ನಮ್ಮ ಮೇಲೆ ಖಂಡಿತವಾಗಿ ಬಿಟ್ಟು ಹೋಗುತ್ತೆ.